ಆ್ಯಕ್ಚುಲಿ ಯೂಟ್ಯೂಬ್ ಅಂತ ಅಂದರೆ ಏನು? ಎಲ್ರಿಗೂ ಇದೊಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಯೂಟ್ಯೂಬಲ್ಲಿ ನಿಜವಾಗ್ಲೂ ಅರ್ನ ಮಾಡ್ಬೋದಾ? ಯೂಟ್ಯೂಬಲ್ಲಿ ನಿಜವಾಗ್ಲೂ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಮಾಡ್ಬೋದಾ ಅಂತ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡೋಕ್ಕೆ ಬಂದಿದ್ದೀನಿ. ಏನಂತ ಅಂದರೆ ಈ ವಿಡಿಯೋದಲ್ಲಿ ಯಾವುದೇ ಥರ ಟ್ರೆಂಡಿಂಗ್ ಟಾಪಿಕ್ಸ್ನ ನಾನು ಕವರ್ ಮಾಡ್ತಾ ಇಲ್ಲ. ಸಿಂಪಲ್ ಸ್ಟೆಪ್ಸ್ಗಳಲ್ಲಿ ಯೂಟ್ಯೂಬಿಂದ ನಿಜವಾಗ್ಲೂ ಅರ್ನ ಮಾಡ್ಬೋದಾ ಅಥವಾ ಮಾಡೋಕ್ಕಾಗಲ್ವಾ? ಯೂಟ್ಯೂಬಿಂದ ನಮ್ಮ ಲೈಫ್ನ ಕಟ್ಕೊಳ್ಬೋದಾ, ಕಟ್ಕೊಳ್ಳೋಕ್ಕಾಗೋದಿಲ್ವಾ? ಅಥವಾ ಯೂಟ್ಯೂಬಲ್ಲಿ ಏನೇನು ಇಂಪಾರ್ಟೆಂಟ್ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು, ಯಾವ ಥರ ಗ್ರೋ ಅಪ್ ಆಗಬೇಕು, ಯಾವಾಗ ವೀಡಿಯೋ ಹಾಕಬೇಕು, ಈ ಥರ ಸಿಂಪಲ್ ಸ್ಟೆಪ್ಗಳನ್ನ ನನ್ನ ಯೂಟ್ಯೂಬ್ ಎಕ್ಸ್ಪೀರಿಯನ್ಸ್ನ ಇದೊಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಸೊ ಆ್ಯಕ್ಚುಲಿ ಇದು ಯಾವುದೇ ಥರ ಎಡಿಟ್ ಮಾಡಿಲ್ಲ, ಯಾವುದೇ ಥರ ಸ್ಕ್ರಿಪ್ಟೆಡ್ ಅಲ್ಲ, ಸುಮ್ಮನೆ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆಯೋ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೂ ಒಂದು ರೀಸನ್ ಇದೆ. ಆ ರೀಸನ್ ಏನಂತ ಅಂದರೆ, ಎಷ್ಟೋ ಜನ ನನ್ನ ಹತ್ರ ಯೂಟ್ಯೂಬಲ್ಲಿ ಅದಾಗ್ತೀನಿ, ಇದಾಗ್ತೀನಿ, ಅದು ಮಾಡ್ತೀನಿ ಅಂತ ಎಷ್ಟೋ ಜನ ಕೇಳಿದ್ದೀರಾ. ಸೊ ಅದಕ್ಕೋಸ್ಕರನೇ ಅಂಥವ್ರಿಗೋಸ್ಕರನೇ ಒಂದು ಕ್ಲಾರಿಫಿಕೇಷನ್ ವೀಡಿಯೋನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೀವು ಮೊದಲಾಗಿ ಒಂದನ್ನು ತಿಳ್ಕೊಳ್ಳಿ. ಇವಾಗ ನೀವು ಒಂದು ಕಂಪ್ನಿಗೆ ಹೋಗ್ತೀರಾ, ಕಂಪ್ನಿಗೆ ಹೋಗಿ ಮೊದಲನೇ ದಿನ ಆಗುತ್ತೆ, ಎರಡನೇ ದಿನ ಆಗುತ್ತೆ, ಮೂರನೇ ದಿನ ಆಗುತ್ತೆ, ಹಾಗೆ 1 ವೀಕ್ ಆಗುತ್ತೆ, 2 ವೀಕ್ ಆಗುತ್ತೆ, 3 ವೀಕ್ ಆಗುತ್ತೆ, ಸೊ 1 ಮಂತ್ ಆಗುತ್ತೆ ಅಂತ ಅಂದ್ಕೊಳ್ಳಿ. 1 ಮಂತ್ ಆದಮೇಲೆ ತಾನೇ ನಿಮಗೆ ಸ್ಯಾಲ್ರಿ ಸಿಗೋದು. 1 ಮಂತ್ ಆದಮೇಲೆ ಸ್ಯಾಲ್ರಿ ಸಿಗದೇನೆ ಅವರು ಫಸ್ಟೇ ಏನಾದರೂ ನಿಮಗೆ ಸ್ಯಾಲ್ರಿನ ಕೊಟ್ಟು ನಿಮ್ಗೆ ಏನಾದರೂ ವರ್ಕ್ ಮಾಡಿ ಅಂತ ಹೇಳ್ತಾರಾ? ಇಲ್ಲ ಅಲ್ವಾ? ಯೂಟ್ಯೂಬು ಕೂಡ ಇದೇ ಥರ. ಬಟ್ ಅಲ್ಲಿ 1 ಮಂತ್ ಆದಮೇಲೆ ಸ್ಯಾಲ್ರಿ ಸಿಗುತ್ತೆ. ಬಟ್ ಇದರಲ್ಲಿ ನೀವು ಯಾವ ಥರ ಎಫರ್ಟ್ನ ಹಾಕ್ತೀರಾ, ಯಾವ ಥರ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ, ಇದ್ರ ಮೇಲೆ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಇವಾಗ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಹೆಚ್ಚಾಗಿ ಟೈಮ್ನ ವೇಸ್ಟ್ ಮಾಡಿದೆ. ನೀವೇ ಥಿಂಕ್ ಮಾಡಿ, ಯೂಟ್ಯೂಬಲ್ಲಿ ನಿಮಗೆ ರಿವ್ಯೂನು ಜನ್ರೇಟ್ ಆಗಬೇಕು ಅಂತ ಅಂದರೆ ಸುಮ್ಮನೆ ಅಂತೂ ಕೊಡಲ್ಲ ಅಲ್ವಾ? ಸುಮ್ಮನೆ ನೀವು ಹಾಕಿರೋ ಮೊದಲನೇ ವೀಡಿಯೋನೇ ರಿವ್ಯೂನು ಜನ್ರೇಟ್ ಆಗೋ ಥರ ಏನಾದರೂ ಆಯಿತು ಅಂತ ಅಂದರೆ ಅದಕ್ಕೆ ಯೂಟ್ಯೂಬ್ಗೆ ಎಲ್ಲ ಎಳೆದು ಬಿಡ್ತಾರೆ. ಎಲ್ಲ ಗಾರೆ ಕೆಲಸ ಮಾಡೋರು ಕೂಡ ಒಂದು ವೀಡಿಯೋ ಹಾಕ್ತಾರೆ, ಅದು ಕೂಡ ವೈರಲ್ ಆಗುತ್ತೆ, ಒಳ್ಳೆ ದುಡ್ಡು ಬರುತ್ತೆ. ಈ ಥರ ಆದರೆ ಯೂಟ್ಯೂಬ್ನವರು ಮುಚ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ಅವ್ರೇನು ಮುಚ್ಕೊಂಡು ಹೋಗಲ್ಲ ಬಿಡಿ. ಯಾಕಂತಂದರೆ ಅವರು ನೀವು ಎಷ್ಟು ಜನ ಕ್ರಿಯೇಟರ್ ಉಟ್ಕೊಳ್ತೀರಾ ಅದಷ್ಟು ಡಬ್ಬಲ್ ಅವರು ಲಾಭನ ಮಾಡ್ಕೊಳ್ತಾ ಹೋಗ್ತಾರೆ. ರೀಸನ್ ಏನಿದೆ ಅಂತಂದರೆ ಸಿಂಪಲ್ ಸ್ಟೆಪ್ಪಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಗೈಸ್, ಅದನ್ನೆಲ್ಲ ಬಿಟ್ಟಾಕಿ ಇನ್ನೂ ಸ್ವಲ್ಪ ಲೆಂತಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಕ್ಲಿಯರಾಗಿ ನನ್ನ ಮನಸ್ಸಲ್ಲಿ ಏನಿದೆ, ಯೂಟ್ಯೂಬ್ ಅಂದರೆ ಏನು, ಇದನ್ನೆಲ್ಲ ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಲೆಂತಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಎಲ್ರಿಗೂ ಕಾಡೋ ಪ್ರಶ್ನೆ ಏನಂತ ಅಂದರೆ, ಇವಾಗ ಡಾಕ್ಟ್ರ್ ಬ್ರೋ ನೋಡಿರ್ತೀರ ನೀವು. ಎಕ್ಸಾಂಪಲ್ಗೆ ಮೇನ್ ಯೂಟ್ಯೂಬರ್, ನಮ್ಮ ಕರ್ನಾಟಕದ ಮೇನ್ ಯೂಟ್ಯೂಬರ್ ಅಂತಂತ ಡಾಕ್ಟ್ರ್ ಬ್ರೋನೇ ತಗೊಳ್ಳೋಣ. ಯಾಕಂತಂದರೆ ಅವರು ಅವರ ರಿವೀಲ್ನ ಮಾಡಿದ್ದಾರೆ. ಅವರು ಆಡ್ಸೆನ್ಸಿಂದ ಎಷ್ಟು ಅಮೌಂಟ್ ಬಂದಿದೆ, ಯೂಟ್ಯೂಬಿಂದ ಎಷ್ಟು ಬರುತ್ತೆ, ತಿಂಗಳಿಗೆ ಎಷ್ಟು ಬಂದಿದೆ ಅಂತಂತ. ಸೊ ಹೀಗಾಗಿ ನೋಡೇ ಇರ್ತೀರ, ತಿಂಗಳಿಗೆ ಕಮ್ಮಿ ಅಂತಂದ್ರೆ 1,20,000 30,000 ಇಷ್ಟು ಅಮೌಂಟು ಡಾಕ್ಟ್ರ್ ಬ್ರೋಗೆ ಬರುತ್ತೆ. ಡಾಕ್ಟ್ರು ಬ್ರೋಗೆ ಅಷ್ಟು ದುಡ್ಡು ಅವರು ಕೊಟ್ಬಿಟ್ಟು ಯೂಟ್ಯೂಬ್ ಅವ್ರಿಗೆ ಏನು ಲಾಭ ಆಗುತ್ತೆ? ಯೂಟ್ಯೂಬ್ಗಾದರೂ ಅವ್ರಿಗೆ ಕ್ರಿಯೇಟ್ ವೀಡಿಯೋ ಸಿಗುತ್ತೆ ಅಷ್ಟೇ. ಅವ್ರಿಗೆ ನಾವು ವೀಡಿಯೋ ಅಪ್ಲೋಡ್ ಮಾಡ್ತೀವಿ, ಅದ್ರ ಬದಲಾಗಿ ಅವರು ನಮಗೆ ದುಡ್ಡು ಕೊಡ್ತಾರೆ. ಅವ್ರಿಗೇನು ಲಾಭ ಅಂತ ನೀವು ಥಿಂಕ್ ಮಾಡ್ತು ಅಂತ ಅಂದರೆ ಯೋಚನೆ ಮಾಡಿ. ಇಲ್ಲೇ ಪಾಯಿಂಟ್ ಇರೋದು. ಸೊ ಆ್ಯಕ್ಚುಲಿ ಪಾಯಿಂಟ್ ಏನಂತ ಅಂದರೆ, ಯೂಟ್ಯೂಬು ಒಂದು ಪ್ಲ್ಯಾಟ್ಫಾರ್ಮ್ ಅಷ್ಟೇ. ಯೂಟ್ಯೂಬ್ ಅವ್ರು ಏನು 1 ರೂಪಾಯಿನೂ ಪೇ ಮಾಡಲ್ಲ. ಯೂಟ್ಯೂಬ್ ಅವ್ರ ಅಪ್ಪನ ಮನೆಯಿಂದಾಗಲಿ ಅವ್ರ ಮನೆಯಿಂದಾಗಲಿ 1 ರೂಪಾಯಿನೂ ಪೇ ಮಾಡಲ್ಲ. ಆ್ಯಕ್ಚುಲಿ ಅಲ್ಲಿ ಬರೋದು, ನೀವು ವೀಡಿಯೋನ ಯೂಟ್ಯೂಬ್ಗೆ ಹಾಕ್ತೀರಾ, ಆ ವಿಡಿಯೋ ಹಾಕಿದಾಗ ಆ ವಿಡಿಯೋಗಳಿಗೆ ನೋಡ್ತಾ ಇರ್ಬೋದು ನೀವು. ಅವರಿವರ ವೀಡಿಯೋಸ್ಗಳನ್ನ ನೋಡಿದಾಗ ಮಧ್ಯ ಮಿಡ್ ಆ್ಯಡ್ ಅಂತ ಬರುತ್ತೆ, ಅಥವಾ ಫ್ರಂಟ್ ಆ್ಯಡ್ ಅಂತ ಫಸ್ಟ್ ಆ್ಯಡ್ ಬರುತ್ತೆ. ಆ ಆ್ಯಡ್ಗಳು ಬರುತ್ತಲ್ಲ ಗೊತ್ತಾ, ಸ್ಕಿಪ್ ಮಾಡಿ ವೀಡಿಯೋ ನೋಡ್ತಿದ್ರಲ್ಲ ಮಧ್ಯ ಆ ಆ್ಯಡ್ಗಳಿಗೇನೆ ದುಡ್ಡು ಬರೋದು. ಆ್ಯಕ್ಚುಲಿ ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಯೂಟ್ಯೂಬ್ ಒಂದು ಪ್ಲ್ಯಾಟ್ಫಾರ್ಮು. ಯೂಟ್ಯೂಬ್ ಹತ್ರ ನಾನೊಬ್ಬ ಒಂದು ಟಾಟಾ ಕಂಪ್ನಿ ಓನರ್ ಅಂತ ಅಂದ್ಕೊಳ್ಳಿ. ನನ್ನೇ ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳಿ, ಅಷ್ಟು ಲೆವೆಲ್ಗೆಲ್ಲ ನಾನು ಬೆಳೆಯೋಕ್ಕಾಗಲ್ಲ. ಸೊ ನಾನು ಟಾಟಾ ಕಂಪ್ನಿ ಓನರ್ ಏನು ಮಾಡ್ತೀನಿ, ಯೂಟ್ಯೂಬ್ ಅವ್ರ ಹತ್ರ ಬಂದು, ನಮ್ಮದೊಂದು ಅಡ್ವರ್ಟೈಸ್ ಇದೆ, ಒಂದು ವಿಡಿಯೋ ಇದೆ, ನಾನೇ ಆಲ್ರೆಡಿ ಒಂದು ಇವ್ರ ಹತ್ರ ಸ್ಟಾರ್ಗಳ ಹತ್ರ ಅಥವಾ ಅಲ್ಲಿ ಅಕ್ಕಪಕ್ಕದಲ್ಲಿ ಇರೋರ ಹತ್ರ, ಸ್ಟಾರ್ ಹತ್ರ, ಇವ್ರ ಹತ್ರ ನಾನು ಒಂದು ವೀಡಿಯೋನ ಆ್ಯಡ್ ಮಾಡಿಸಿರ್ತೀನಿ. ಯಾಕಂತಂದರೆ ಆ್ಯಡ್ ಅಂತಂದರೆ ಆ್ಯಡ್ಸ್ ಆಗಿ ಒಂದು ಯೂಟ್ಯೂಬ್ ವೀಡಿಯೋನ ರನ್ ಮಾಡಿಸಿರ್ತೀನಿ. ವೀಡಿಯೋನ ಕ್ರಿಯೇಟ್ ಮಾಡ್ಕೊಂಡು ಇವ್ರ ಹತ್ರ ಬರ್ತೀನಿ, ನಮ್ಮ ಹತ್ರ ಒಂದು ಆ್ಯಡ್ ಇದೆ, ಅದನ್ನು ನಿಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಯೂಟ್ಯೂಬಲ್ಲಿ ಹಾಕಿ ಅಂತಂತ ನಾನು ಅವ್ರ ಹತ್ರ ಕೇಳ್ತೀನಿ. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ, ಒಂದು ಸರ್ಟೈನ್ ಅಮೌಂಟ್ನ ಇಷ್ಟಾಗುತ್ತೆ, ಒಂದು ಆ್ಯಡ್ಗೆ ನಾನು ಇಲ್ಲಿ ಪ್ಲೇಸ್ ಮಾಡಬೇಕಾದ್ರೆ 20,000 ಆಗುತ್ತೆ, 30,000 ಆಗುತ್ತೆ ಅಂತ ಅವ್ರವ್ರ ಹತ್ರ ಮಾತಾಡ್ಕೊಂಡಿರ್ತಾರೆ. ಅವರು ನನ್ನಂಥ ಕ್ರಿಯೇಟರ್, ಎಕ್ಸಾಂಪಲ್ಗೆ ನನ್ನೇ ತಗೊಳ್ಳಿ, ನನ್ನದೊಂದು ಯೂಟ್ಯೂಬ್ ಚಾನಲ್ ಇದೆ, ಇವನ ಯೂಟ್ಯೂಬ್ ಚಾನಲ್ಗೆ ಹಾಕಬೇಕು ಅಂತಂದರೆ ಒಂದು 20,000 ಆಗುತ್ತೆ. ಅದೇ ಡಾಕ್ಟ್ರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಹಾಕಬೇಕು ಅಂತಂದರೆ 2 ಲಕ್ಷ ಆಗುತ್ತೆ. ಈ ಥರ ಎಷ್ಟು ಯೂಟ್ಯೂಬ್ ಚಾನಲ್ಗೆ ಹಾಕಬೇಕು, ಹಾಕ್ಬಾರ್ದು, ಅದನ್ನೆಲ್ಲ ಅವರು ಮಾತಾಡ್ಕೊಂಡಿರ್ತಾರೆ ಗೈಸ್.
ಮಾತಾಡ್ಕೊಂಡಿರ್ಬೇಕಾದ್ರೆ ಇವಾಗ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತ ಅಂದ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ ನನಗೊಂದು 100 ರೂಪಾಯಿನ ಕೊಡ್ತಾರೆ ಗೈಸ್. ನನ್ನ ಯೂಟ್ಯೂಬ್ ಚಾನಲ್ ಒಂದು 8 ನಿಮಿಷದ ಮೇಲೆ ಒಂದು ವೀಡಿಯೋನ ಮಾಡಿರ್ತೀನಿ. ಅದಕ್ಕೆ ಅವ್ರದ್ದೊಂದು ಟಾಟಾ ಕಂಪ್ನಿದೊಂದು ಹ್ಯಾಡ್ ಆಗಿರುತ್ತೆ. ಆ್ಯಡು ಬಂದಿರೋದ್ರಿಂದ ನನಗೆ ಅವರು 100 ರೂಪಾಯಿನ ಪೇ ಮಾಡಿರ್ತಾರೆ. ಅವ್ರನ್ನ ಅಡ್ವರ್ಟೈಸರ್ ಅಂತ ಕರೀತೀವಿ. ಆ ಅಡ್ವರ್ಟೈಸರ್ ನನಗೆ ಪೇ ಮಾಡಲ್ಲ, ಡೈರೆಕ್ಟು ಯೂಟ್ಯೂಬ್ಗೆ ಪೇ ಮಾಡುತ್ತೆ. ಯೂಟ್ಯೂಬ್ ಟೀಮ್ ಏನಿದೆಯಲ್ಲ ಅದಕ್ಕೆ ಪೇ ಮಾಡುತ್ತೆ. ಆವಾಗ ಅವ್ರೇನು ಮಾಡ್ತಾರೆ ಅಂತಂದರೆ ಆ 100 ರೂಪಾಯಿಲಿ ಅವರು 45% ಕಟ್ ಮಾಡ್ಕೊಳ್ತಾರೆ. ಹಾಗಂದ್ರೆ 45 ರೂಪಾಯಿನ ಇಟ್ಕೊಂಡು ಇನ್ 55 ರುಪೀಸ್ನ, ಹಾಗಂದ್ರೆ ಇನ್ 55% ನಮಗೆ ಕೊಡ್ತಾರೆ ಗೈಸ್. ಈ ಥರ ನಡೆಯುತ್ತೆ ಯೂಟ್ಯೂಬ್ ಮತ್ತು ನಮ್ಮ ಯೂಟ್ಯೂಬ್ ಕ್ರಿಯೇಟರ್ ಮಧ್ಯ ಬಿಸ್ನೆಸ್. ಸೊ ಇವಾಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಯೂಟ್ಯೂಬ್ ಒಂದು ಕಮ್ಯುನಿಟಿ ಅಷ್ಟೇ, ಯೂಟ್ಯೂಬ್ ಒಂದು ಪ್ಲ್ಯಾಟ್ಫಾರ್ಮ್ ಅಷ್ಟೇ. ಆ ಪ್ಲ್ಯಾಟ್ಫಾರ್ಮ್ಗೆ ಆ್ಯಡ್ಸ್ನ ರನ್ ಮಾಡೋರು ಬಂದು ಈ ಥರ ಗೂಗಲ್ ಆ್ಯಡ್ಸ್, ಮೇಯ್ನಾಗಿ ಅದೆಲ್ಲ ಅಲ್ಲ, ಕಂಪ್ನಿಯವರಲ್ಲ, ಗೂಗಲ್ ಆ್ಯಡ್ಸ್ ಬಂದು ಈ ಥರ ಆ್ಯಡ್ಸ್ನ ರನ್ ಮಾಡಿ ಅವ್ರಿಗೆ ಯೂಟ್ಯೂಬ್ಗೆ ಎಷ್ಟು ಕೊಡಬೇಕು ಅಷ್ಟನ್ನ ಇವ್ರಿಗೆ ಕೊಡುತ್ತೆ ಯೂಟ್ಯೂಬ್ಗೆ. ಇನ್ನು ಕ್ರಿಯೇಟರ್ಸ್ಗೆ ಎಷ್ಟು ಕೊಡಬೇಕು ನಮಗೆ ಅಷ್ಟನ್ನ ಕೊಡುತ್ತೆ. ಯೂಟ್ಯೂಬ್ಗೆ 45%, ನಮಗೆ 55%. ಸೊ ಇವಾಗ ಇಲ್ಲಿ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಡ್ಸ್ನವರು ಇವಾಗ ಯೂಟ್ಯೂಬ್ಗೆ ದುಡ್ಡು ಕೊಡೋದು ಯೂಟ್ಯೂಬೇನು ಅವ್ರ ಮನೆಯಿಂದ ಕೊಡಲ್ಲ. ಇದು ಕ್ಲಿಯರ್ ಆಗಿದೆ. ಇನ್ನು ನೆಕ್ಸ್ಟು ನೀವು ಅಂದ್ಕೊಂಡ್ರೋ ಎಷ್ಟು ಹೆಚ್ಚಾಗಿ ಯೂಟ್ಯೂಬಲ್ಲಿ ಅದು ಇದು ಇನ್ನೂ ಹೇಳೋದಕ್ಕೆ ತುಂಬಾ ಇರುತ್ತೆ. ಹೆಚ್ಚಾಗಿ ಟೈಮ್ನ ವೇಸ್ಟ್ ಮಾಡ್ತೆ. ಸಿಂಪಲಾಗಿ ಹೇಳ್ತೀನಿ, ಇನ್ನು ಯೂಟ್ಯೂಬಲ್ಲಿ ನಿಜವಾಗ್ಲೂ ಮಂತ್ಲಿಗೆ 1 ಲಕ್ಷನ ದುಡಿಬೋದಾ? ಅದು ನಮ್ಮ ಕನ್ನಡ ಕ್ರಿಯೇಟರ್ಗಳಲ್ಲಿ 1 ಲಕ್ಷನ ಮಂತ್ಲಿಗೆ ದುಡಿಬೋದಾ? ಗೈಸ್, ಇವಾಗ ನಾನು ಸಿಂಪಲ್ ಆಗಿ ನನ್ನ ಹತ್ರ ಒಂದು ಮೊಬೈಲ್ ಇದೆ. ಆ ಮೊಬೈಲಲ್ಲಿ ಕ್ಯಾಲ್ಕುಲೇಟರ್ನ ಓಪನ್ ಮಾಡಿಕೊಂಡು ನಾನು ನಿಮಗೆ ಸಿಂಪಲ್ ಆಗಿ ತೋರಿಸ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ಗೆ ಯೂಟ್ಯೂಬಲ್ಲಿ ನೀವು ನೋಡೇ ಇರ್ತೀರ, ಹಾಕೋ ವ್ಯೂಸ್ಗಳೆಲ್ಲ ಒಂದು 20K 10K ಈ ಥರ ಹೋಗ್ತಾ ಇರುತ್ತೆ. ಇವು ಕನ್ಸಿಸ್ಟೆನ್ಸಿ ಕೊಟ್ಟು ಮಾಡ್ತು ಅಂತಂದರೆ ಒಳ್ಳೆ ವ್ಯೂಸ್ ಹೋಗುತ್ತೆ. ಯೂಟ್ಯೂಬಲ್ಲಿ ಏನಂತಂದರೆ ಇಷ್ಟು ದಿನಕ್ಕೆ ಇಷ್ಟು ವ್ಯೂಸ್ ಬಂದಿದೆ ಅಂತ ಯಾವುದೇ ಕಾರಣಕ್ಕೂ ತೋರಿಸಲ್ಲ, ಬದಲಾಗಿ 48 ಅವರ್ಸ್ಗೆ ತೋರಿಸ್ತಾರೆ ಗೈಸ್. 48 ಅವರ್ಸ್ ಅಂತಂದರೆ ನೀವು ಲೆಕ್ಕ ಹಾಕೊಳ್ತು ಅಂತಂದರೆ 28 ಅವರ್ಸ್ಗೆ 1 ಡೇ ಆಗುತ್ತೆ, 48 ಅವರ್ಸ್ಗೆ 2 ಡೇ ಆಗುತ್ತೆ. 2 ಡೇಗೆ ಇಷ್ಟು ವ್ಯೂಸ್ ಇದೆ ಅಂತಂತ ತೋರಿಸ್ತಾರೆ. ಅಪ್ರಾಕ್ಸಿಮೇಟ್ ಆಗಿ ನಾನು ಹೇಳ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಇಷ್ಟೇ ಇರ್ಬೋದು, ಇಷ್ಟೇ ಆಗುತ್ತೆ ಅಂತ ಹೇಳ್ತಿಲ್ಲ, ಒಂದು ಗೆಸ್ ಮೇಲೆ ಹೇಳ್ತಾ ಇದ್ದೀನಿ. ಆ ಗೆಸ್ಸು ಕೂಡ 90% ಸರಿಯಾಗಿ ಇರುತ್ತೆ. ಯು ಡೋಂಟ್ ವರಿ. 48 ಅವರ್ಸ್ಗೆ ನಾನು ಎಡಿಟ್ ಚಾನಲಲ್ಲಿ ಎಷ್ಟು ಇಡ್ತಾ ಇತ್ತು ಗೊತ್ತಾ? ಒಂದು 25 to 30K ವ್ಯೂಸ್ ಇಡ್ತಾ ಇತ್ತು. 25 to 30K ವ್ಯೂಸು ನನ್ನ ಎಡಿಟ್ ಚಾನಲ್, ನಾರ್ಮಲ್ ಎಡಿಟ್ ಚಾನಲ್ ಹಾಕಿದ್ದೆಲ್ಲ ಅದು 800 500 1000 ಇಷ್ಟೇ ಹಾಕಿದ್ದೆಲ್ಲ. ಅದು 10Kನೂ ರೀಚ್ ಆಯ್ತಾ ಇರಲಿಲ್ಲ. 10K ಬಿಡಿ, 5Kನೂ ರೀಚ್ ಆಯ್ತಾ ಇರಲಿಲ್ಲ. ಇನ್ನು ಈ ಥರದ ಎಡಿಟ್, ಈ ಥರದ ಚಾನಲು ಸರಿಯಾಗಿ ವ್ಯೂಸ್ ಹೋಗುತ್ತೆ ಗೊತ್ತು. ಸೊ ಟ್ರೆಂಡಿಂಗ್ ಟಾಪಿಕ್ಸ್ನ ಕವರ್ ಮಾಡೋದ್ರಿಂದ ಒಳ್ಳೆ RPMಗಳು ಸಿಗುತ್ತೆ. ಸೊ 48 ಅವರ್ಸಲ್ಲಿ ಗೈಸ್ ನಾವೇನು ಮಾಡೋಣ ಅಂತಂದರೆ, 48 ಅವರ್ಸಲ್ಲಿ 1 ಲಕ್ಷ ವ್ಯೂಸ್ ಆದರೂ ಇರಲ್ವಾ ಈ ಚಾನಲಲ್ಲಿ? ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ 1 ಲಕ್ಷ ವ್ಯೂಸ್ ಈಗ ಏನಿದೆ ಆ 1 ಲಕ್ಷ ವ್ಯೂಸ್ ಆಗೇ ಇರಲಿ. ಸೊ ಅದಕ್ಕೇನು ಮಾಡೋಣ ಅಂತಂದರೆ, 1K ವ್ಯೂಸ್ಗೆ ಎಷ್ಟು ರೂಪಾಯಿ ಕೊಡ್ತಾರೆ ಅಂತ ಅನ್ನೋದನ್ನೇ ಈ RPM ಅಂತ ಕರಿತೀವಿ. ಅದನ್ನು RPM ಅಂತಂದರೆ 0.20 ಅಂತ ಇಟ್ಕೊಳ್ತೀನಿ. ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಅದು ಯಾವ ಥರ ಪ್ರೋಸೆಸ್ ಆಗುತ್ತೆ. ಡಾಲರಲ್ಲಿ ಅದು ಪ್ರೋಸೆಸ್ ಆಗುತ್ತೆ ಗೈಸ್. ಅವರು ಅಡ್ವರ್ಟೈಸ್ಮೆಂಟ್ನವರು ಕೊಡೋದು ಡಾಲರಲ್ಲಿ ಕೊಡೋದ್ರಿಂದ ಎಕ್ಸಾಂಪಲ್ಗೆ 0.20 ಅಂತ ಇಟ್ಕೊಳ್ಳೋಣ. 0.20 ಅಂತಂದರೆ ನಮ್ಮ INR ಅಲ್ಲಿ, ಇಂಡಿಯನ್ ಕರೆನ್ಸಿಲಿ 20 ರೂಪಾಯಿ, 21 ರೂಪಾಯಿ, 19 ರೂಪಾಯಿ ಈ ರೇಂಜಲ್ಲಿ ಬರುತ್ತೆ. ಸೊ 1K ವ್ಯೂಸ್ಗೆ ನಾನು ಹಾಕೊಳ್ತಾ ಇರೋದು ಜಸ್ಟ್ 20 ರೂಪಾಯಿ ಅಷ್ಟೇ. ಬಟ್ ಅಡ್ವರ್ಟೈಸ್ಮೆಂಟ್ನವರು ಪೇ ಮಾಡೋದು 0.40 ಅಥವಾ 50 ಅಥವಾ 60. ಒಂದೊಂದು ವೀಡಿಯೋಗೂ 1K ವ್ಯೂಸ್ಗೆ RPM ಚೇಂಜ್ ಆಗ್ತಾ ಹೋಗುತ್ತೆ ಗೈಸ್. ನಾನಿವಾಗ ಸಿಂಪಲ್ಲಾಗಿ 0.20ನ ತಗೊಂಡಿದ್ದೀನಿ. ಸೊ 0.20 ಅಂತ ಅಂದರೆ ಕ್ಯಾಲ್ಕುಲೇಟ್ ಮಾಡಿದಾಗ 20,000 ಅಮೌಂಟ್ ಆಯಿತು. 20,000 ಅಮೌಂಟು 48 ಅವರ್ಸಲ್ಲಿ 1 ಲಕ್ಷ ವ್ಯೂಸ್ ಬಂತು ಅಂತ ಅಂದರೆ 0.20 ಅಷ್ಟು ಕೇವಲ ಚಿಕ್ಕದಾಗಿ ತಗೊಂಡಿದ್ರು RPM 20,000 ದುಡ್ಡಾಯಿತು. 2 ದಿನಕ್ಕೆ, 1 ದಿನಕ್ಕಲ್ಲ, 2 ದಿನಕ್ಕೆ 20,000 ಆದರೆ ಡಿವೈಡ್ ಮಾಡ್ತು ಅಂದರೆ 1 ದಿನಕ್ಕೆ 10,000. ಯೂಟ್ಯೂಬಲ್ಲಿ ಲಕ್ಷ ಮಾಡೋಕ್ಕಾಗಲ್ವಾ? 15 ದಿನಕ್ಕೆ ಲಕ್ಷ ಆಯ್ತಲ್ಲ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಒಳ್ಳೆ ಇನ್ಕಮ್ ಇದೆ, ಒಳ್ಳೆ ಅಮೌಂಟ್ ಮಾಡ್ಬೋದು, ಅದೆಲ್ಲ ನಿಜ ಗೈಸ್. ಆ್ಯಕ್ಚುಲಿ ಯಾರ್ಯಾರು ಏನೇನು ಹೇಳ್ತಾರೋ ಯೂಟ್ಯೂಬಲ್ಲಿ ಲಕ್ಷ ದುಡಿಬೋದು ಅಂತಂತ, ಅದೆಲ್ಲ ಖಂಡಿತವಾಗ್ಲೂ ಮಾಡ್ಬೋದು. ಎಲ್ಲ ಡಿಪೆಂಡ್ ಅಪಾನ್ ಯು ಓನ್ಲಿ. ಇನ್ನು ನೀವು ಯೂಟ್ಯೂಬಲ್ಲಿ ಲಕ್ಷ ದುಡ್ಡನ್ನ ಮಾಡ್ಬೋದು ಅಂತ ಕೇಳಿದ್ದೀರಾ. ಆ್ಯಕ್ಚುಲಿ ನಾನು ಅದನ್ನು ಕನ್ಫರ್ಮು ಮಾಡಿದ್ದೀನಿ, ಖಂಡಿತವಾಗ್ಲೂ ಮಾಡ್ಬೋದು. ಬಟ್ ನಿಮ್ಮ ಕನ್ಸಿಸ್ಟೆನ್ಸಿ ಇರಬೇಕು.
ಎಷ್ಟೋ ಜನ ವೀಡಿಯೋನ ಹಾಕ್ತಾರೆ, ಫೇಲ್ ಆಗ್ತಾರೆ. ಮೊದಲಾಗಿ ಥಿಂಕ್ ಮಾಡಿ ನೀವು ಯೋಚನೆ ಮಾಡಿಕೊಂಡು ಯೂಟ್ಯೂಬ್ಗೆ ಕಾಲಿಡಿ. ಯಾಕಂತಂದರೆ ಯೂಟ್ಯೂಬ್ ಅನ್ನೋದು ಸುಮ್ಮನೆ ಈಸಿ ಇರೋದಿಲ್ಲ. ನನ್ನ ಒಂದು ಎಡಿಟ್ ಚಾನಲ್ ಐತೆ ನನ್ನ ಹತ್ರ, ಸಿಂಪಲಾಗಿ ಅದು ಇನ್ಸ್ಟಾಗ್ರಾಮಲ್ಲಿ ರೀಲ್ನ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿ ಒಂದು 3 ರೀಲ್ ಅಪ್ಲೋಡ್ ಮಾಡ್ತೀನಿ. ಮೊದಲನೇ ರೀಲೇ 500 ವ್ಯೂಸ್ ಹೋಗುತ್ತೆ, ಎರಡನೇ ರೀಲೇ ಒಂದು 700 ವ್ಯೂಸ್ ಹೋಗುತ್ತೆ, ಮೂರನೇ ರೀಲೇ 800 900 ವ್ಯೂಸ್ ಹೋಗುತ್ತೆ. ಈ ಥರ ರೀಲ್ಗಳು ವ್ಯೂಸ್ ಹೋಯಿತು ಅಂತಂದರೆ ಮಾಡೋ ಕ್ರಿಯೇಟರ್ಸ್ಗಳಿಗೆ ನಮ್ಗೇನು ಅನಿಸುತ್ತೆ, ಅಪ್ಪ ಸಾರ್ಥಕ ಆಯಿತು, ನಾವು ಮಾಡಿರೋ ಅಷ್ಟು ಕಷ್ಟಪಟ್ಕೊಂಡು ಮಾಡಿರೋ ರೀಲ್ಗೂ ರೀಚ್ ಸಿಗ್ತಾ ಇದೆ, ಸಾಕು ಅಂತ ಅನಿಸುತ್ತೆ. ಬಟ್ ಯೂಟ್ಯೂಬಲ್ಲಿ ನೀವು ಇವತ್ತು ಅಪ್ಲೋಡ್ ಮಾಡಿರಿ, ಎಷ್ಟೇ ಸಖತ್ತಾಗಿ ವೀಡಿಯೋ ಮಾಡಿರಿ, ಅದರಲ್ಲಿ ಏನೇ ಇರಲಿ, ಯಾವುದೇ ಕಂಟೆಂಟ್ ಇರಲಿ, ಅದು ಇನ್ನೊಂದು 10 ದಿನ ಬಿಟ್ಕೊಂಡು ಬಂದು ನೋಡ್ತು ಅಂತಂದ್ರೂ ಅದು ಝೀರೋಲೇ ಇರುತ್ತೆ. ಸೊ ಇಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ಗಳು ಇರೋದಾರೆ, ಇದನ್ನು ಬಿಟ್ಟಾಕಬೇಕು. ಮೇಯ್ನಾಗಿ ನೀವು ಯೂಟ್ಯೂಬಲ್ಲಿ ಏನನ್ನ ಫಾಲೋ ಮಾಡಬೇಕು ಅಂತಂದರೆ ಕನ್ಸಿಸ್ಟೆನ್ಸಿ ಮೊದಲನೇದಾಗಿ, ಎರಡನೇದು ಪೇಷನ್ಸ್, ಮೂರನೇದು ಸ್ಮಾರ್ಟ್ ವರ್ಕ್. ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ನ ಫಾಲೋ ಮಾಡಬೇಕು. ಹಾರ್ಡ್ ವರ್ಕ್ ಅಂತಂದರೆ ಎಡಿಟ್ ಮಾಡೋದು, ಅದು ಮಾಡೋದು, ಇದು ಮಾಡೋದು ಅಲ್ಲ. ಯಾವ ಟೈಮಲ್ಲಿ ಯಾವ ಟ್ರೆಂಡಿಂಗ್ ಟಾಪಿಕ್ಸಲ್ಲಿದೆ, ಏನಿದೆ, ಯಾವ ಥರ ಎಡಿಟ್ ಮಾಡಬೇಕು, ಜನಗಳಿಗೆ ಏನು ಇಂಪ್ರೆಸ್ ಆಗುತ್ತೆ. ಸೊ ಈ ಥರ ಕಂಟಿನ್ಯೂ ಆಗಿ ಮಾಡ್ಕೊಂಡೋಗಿ ಸಿಂಪಲ್ ಸ್ಟೆಪ್ಪಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ನಾನು ಹೇಳಿದ್ದೇಳೆ ಕನ್ಸಿಸ್ಟೆನ್ಸಿ ಬಗ್ಗೆ ನಾನು ಹೇಳ್ತೀನಿ. ಇವಾಗ ಕನ್ಸಿಸ್ಟೆನ್ಸಿ ಅಂದರೆ ಏನು? ಡೈಲಿ ಒಂದೊಂದು ವೀಡಿಯೋ ಹಾಕೋದಾ, ಅಥವಾ ವಾರಕ್ಕೆ 2-3 ಹಾಕೋದಾ? ಎಕ್ಸಾಕ್ಟ್ಲಿ ಇದರಲ್ಲೇನೆ ಬರುತ್ತೆ. ಕೆಲವರು ಗೃಹಿಣಿಯರು ಅಂದರೆ ವುಮೆನ್ಸ್ ಏನು ಮಾಡ್ತಾರೆ ಅಂತಂದರೆ, ಆ ಕಡೆ ಈ ಕಡೆ ಹೊರಗಡೆ ಹೋಗೋಕ್ಕಾಗದೇ ಇರೋರು ಸಖತ್ತಾಗಿ ಅವರು ಎಡಿಟ್ನ ಮಾಡ್ತಿರ್ತಾರೆ, ಅಥವಾ ಸಖತ್ತಾಗಿ ಅವರು ಫುಡ್ನ ಮಾಡ್ತಿರ್ತಾರೆ. ಫುಡ್ ಪ್ರಿಪ್ರೇಷನ್ ಎಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅಡುಗೆ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಅಂಥವ್ರು ಅಡುಗೆನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅಪ್ಲೋಡ್ನ ಮಾಡ್ತಾ ಇರೋರು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಅದರಲ್ಲಿ ಮೇಯ್ನಾಗಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಇನ್ಸ್ಟಾಗ್ರಾಮ್ಸ್ಗೆ ಅಡಿಕ್ಟ್ ಆಗಿರೋ ಇದು ನಾವು ಇರೋ ಪ್ರೆಸೆಂಟು ಜನ್ರೇಷನ್ ಇನ್ಸ್ಟಾಗ್ರಾಮೇ. ಯೂಟ್ಯೂಬಲ್ಲಿ ಯಾರು ಅಷ್ಟೇನು ತಲೆ ಕೆಡಿಸ್ಕೊಳ್ದೇ ಇರೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ ವೀಡಿಯೋ ರೀಲು, ಆ ರೀಲ್ನ ತಂದು ಯೂಟ್ಯೂಬ್ಗೆ ಹಾಕ್ತಾರೆ. ನಾನು ಆವಾಗಲೇ ಏನು ಹೇಳಿದ್ನಲ್ಲ, ಯೂಟ್ಯೂಬಲ್ಲಿ ನೀವು ರೀಲೇ ಹಾಕೋಕೆ ಹೋಗ್ಬೇಡಿ, ಶಾರ್ಟ್ ವೀಡಿಯೋತು ಮುಟ್ಟಕ್ಕೆ ಹೋಗಬೇಡಿ. ರೀಲ್ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ 2 ಆಪ್ಷನ್ ಇರುತ್ತೆ. ಒಂದು ಲಾಂಗ್ ವೀಡಿಯೋ ಅಂತಂದರೆ ಈ ಥರ ಇರುತ್ತೆ ಹಾರಿಜಾಂಟಲಲ್ಲಿ, ಇನ್ನೊಂದು ನೆಟ್ವಾಗಿರೋ ಒಂದು ಶಾರ್ಟ್ ವೀಡಿಯೋ. ಇದನ್ನು ನೀವು ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡೋಕೆ ಹೋಗ್ಬೇಡಿ. ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತು ಅಂತಂದರೆ 1,00,000 ವ್ಯೂಸ್ಗೆ $1 ಕೊಡ್ತಾರೆ. $1 ಇವಾಗ ಪ್ರೆಸೆಂಟ್ಲಿ 85-86 ಏನೋ ನಡೀತಾ ಇದೆ. 1,00,000 ವ್ಯೂಸ್ಗೆ 85-86. ಅದೇ 1,00,000 ಏನಾದರೂ ಇದ್ರಲ್ಲಿ ನೋಡ್ತು ಅಂತಂದರೆ ದೊಡ್ಡ ವೀಡಿಯೋದಲ್ಲಿ 1,00,000 ವ್ಯೂಸ್ಗೆ ನಿಮಗೆ $8,000 ಅಮೌಂಟೇ ಬರುತ್ತೆ. ಸೊ ನೀವೇ ಯೋಚನೆ ಮಾಡಿ, ನಿಮ್ಮ ಮೈಂಡ್ ಏನಿರಬೇಕಂತಂದರೆ ಶಾರ್ಟ್ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ. ಶಾರ್ಟ್ ವೀಡಿಯೋ ಈಸಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದ್ರೆ ನೀವು ವರ್ಷ ತನಕ ಮಾಡಿದ್ರು ನಿಮ್ಗೆ ಅದು ಏನೂ ಸಿಕ್ಕಲ್ಲ. ಸೊ ಇದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನೀವು ಈ ವಿಡಿಯೋ ನೋಡಿದ್ಮೇಲೆ ಆದರೂ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡೋದನ್ನ ಖಂಡಿತವಾಗ್ಲೂ ನಿಲ್ಲಿಸಿ. ಅದರಿಂದ ಏನು ಅಷ್ಟೇನು ಇನ್ಕಮ್ ಸೋರ್ಸ್ ಇರುತ್ತೆ, ಯಾವಾಗ ಮಾನಿಟೈಸೇಷನ್ ಆದಮೇಲೆ ಇರುತ್ತೆ. ಸೊ ಮಾನಿಟೈಸೇಷನ್ ಬಗ್ಗೆನೂ ಹೇಳ್ತೀನಿ. ಇವಾಗ ಸಿಂಪಲ್ ಆಗಿ ಅದನ್ನು ನಿಲ್ಲಿಸ್ಬಿಡಿ. ಅದಾದಮೇಲೆ ನೆಕ್ಸ್ಟು ನೀವು ಮಾಡಬೇಕಾಗಿರೋದೇನಂತ ಅಂದರೆ, ಕನ್ಸಿಸ್ಟೆನ್ಸಿಲಿ ಸಿಂಪಲ್ಲಾಗಿ ವೀಡಿಯೋನ ಅಪ್ಲೋಡ್ ಮಾಡ್ಕೊಂಡು ಹೋಗಿ. ಅದಕ್ಕೆ ವ್ಯೂಸ್ ಬಂತ ಏನು ನೀವೇನು ತಲೆ ಕೆಡಿಸ್ಕೊಬೇಡಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಾಗೆ ಅಷ್ಟು ಕಷ್ಟಪಟ್ಟು ಅಷ್ಟೆಲ್ಲ ಟೈಮ್ನ ವೇಸ್ಟ್ ಮಾಡಿ ಆ ವೀಡಿಯೋಗೆ ಜಸ್ಟ್ 10-20 ವ್ಯೂಸ್ ಬಂತು ಅಂತಂದರೆ ಹೇಗಾಗುತ್ತೆ ಅಂತ ಆ್ಯಸ್ ಎ ಕ್ರಿಯೇಟರ್ ಆಗಿ ನನಗೂ ಗೊತ್ತು. ಬಟ್ ಆದರೂ ಆ ವೀಡಿಯೋನ ನೀವೇನು ಮಾಡಬೇಕು, ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗಿ, ಅಷ್ಟೇ. ಸೊ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಅದಕ್ಕೆ ವ್ಯೂಸ್ ಎಷ್ಟಾದರೂ ಬರಲಿ, ಏನಾದರೂ ಮಾಡಿ. ನೀವು ಒಂದು ವೀಡಿಯೋದಿಂದ ಇನ್ನೊಂದು ವೀಡಿಯೋಗೆ ನೀವು ಒಂದು ವೀಡಿಯೋದಿಂದ ಇನ್ನೊಂದು ವೀಡಿಯೋಗೆ ಕಲ್ತ್ಕೊಂಡೋಯ್ತು ಅಂತಂದರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಏನು ತಪ್ಪು ಮಾಡ್ತಾ ಇಲ್ಲ, ವಾಯ್ಸ್ ಚೆನ್ನಾಗಿದೆಯಾ, ಕ್ಲಾರಿಟಿ ಚೆನ್ನಾಗಿಲ್ವಾ, ನಾನು ಯೂಸ್ ಮಾಡ್ತಾ ಇರೋ ಫೋಟೋ ವೀಡಿಯೋ ಯಾವಾಗ ಚೆನ್ನಾಗಿಲ್ಲ ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ನಿಮಗೆ ಅರ್ಥ ಆಗುತ್ತೆ ಇವಾಗ ನಾನು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ. ನೀವು ಯಾವುದೇ ಕ್ಯಾಟಗರಿ ಆಗಿರಲಿ, ಮೇಯ್ನಾಗಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಂಡು ಹೊರಟೋಗಿ. ವಾರಕ್ಕೆ 1 ವೀಡಿಯೋ ಹಾಕ್ತಿರೋ, ವಾರಕ್ಕೆ 1 ವೀಡಿಯೋ ಎಲ್ಲ ಹಾಕೋಕೆ ಹೋಗ್ಬೇಡಿ. ಅಟ್ಲೀಸ್ಟ್ ವಾರಕ್ಕೆ 2 ವೀಡಿಯೋನಾದರೂ ಟ್ರೈ ಮಾಡಿ. ಆ 2 ವೀಡಿಯೋನು ಆದಷ್ಟು ಬೆಸ್ಟಲ್ಲಿ ಕೊಡೋದಕ್ಕೆ ಟ್ರೈ ಮಾಡಿ. ಇನ್ನು 2 ದಿನಕ್ಕೆ 1 ವೀಡಿಯೋ ಹಾಕ್ತಿರಲ್ಲ, ಪಕ್ಕಾ ಲೆಜೆಂಡ್ಸ್ ಕೊಡೋರು, ಪಕ್ಕಾ ವೈರಲ್ ಆಗುತ್ತೆ. ಅದು 2 ದಿನಕ್ಕೆ 1 ವೀಡಿಯೋ ಹಾಕೋರು ಮಾತ್ರ ಪಕ್ಕಾ ವೈರಲ್ ಆಗುತ್ತೆ. ಬಟ್ ಟ್ರೆಂಡಿಂಗ್ ಟಾಪಿಕ್ಸ್ನ ಕವರ್ ಮಾಡಬೇಕು. ಹೇಳ್ತಿದ್ದೀನಿ ಕೇಳಿ, ಕನ್ಸಿಸ್ಟೆನ್ಸಿ ಇದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಸಿಕ್ಕಾಪಟ್ಟೆ ಅಲ್ಲಿ ಕೆಲಸ ಮಾಡೋ ವೀಡಿಯೋಗಳು, ಅಥವಾ ಇಲ್ಲಿ ಮನೆ ಕಟ್ಟೋ ವೀಡಿಯೋಗಳು, ಅಥವಾ ಸಿಕ್ಕಾಪಟ್ಟೆ ಯಾವುದೋ ನಿಮ್ಮ ಇಷ್ಟ ಬಂದಿರೋ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನೀವೇನೇ ಆದರೂ ಹೋಗಲ್ಲ. ಅದು ಏನಿರಬೇಕಂತಂದರೆ ಆ ವೀಡಿಯೋದಲ್ಲಿ ಆ್ಯಕ್ಚುಲಿ ರಿಯಾಲಿಟಿ ಏನು ನಡೀತಾ ಇದೆ, ನಮ್ಮ ಟ್ರೆಂಡಿಂಗಲ್ಲಿ ಏನು ನಡೀತಾ ಇದೆ ಅದನ್ನು ಅಪ್ಲೋಡ್ ಮಾಡ್ತು ಅಂತ ಅಂದರೆ ಬೇಗ ಗ್ರೋ ಆಗೋ ಚಾನ್ಸ್ ಇರುತ್ತೆ. ಆ್ಯಕ್ಚುಲಿ ಜನರಿಗೆ ಏನು ಬೇಕು, ಜನರಿಗೆ ಏನು ಇಂಪ್ರೆಸಿವ್ ಆಗುತ್ತೆ ಅಂಥ ವೀಡಿಯೋಗಳನ್ನ ನೀವು ಹಾಕ್ತು ಅಂತಂದರೆ ಬೇಗ ಗ್ರೋ ಅಪ್ ಆಗುತ್ತೆ. ಯೂಟ್ಯೂಬೇ ರೆಕಮೆಂಡ್ ಮಾಡಿಕೊಡುತ್ತೆ ನಿಮ್ಮ ವೀಡಿಯೋಸ್ಗಳನ್ನ ಬೇರೆಯವ್ರಿಗೆ. ಸೊ
ನೀವು ಅದನ್ನೆಲ್ಲ ಬಿಟ್ಟು ಈಗ ನನ್ನೇ ನಿನ್ನ ಕಾಂಪಿಟೇಟರ್ ಅಂತ ತಗೊಳ್ಳಿ. ನೀವೇನು ಮಾಡ್ತೀರಾ, ನಿಮ್ಮದೊಂದು ಡ್ಯಾನ್ಸ್ ಕ್ಲಾಸ್ ಇರುತ್ತೆ. ಆ ಡ್ಯಾನ್ಸ್ ಕ್ಲಾಸಲ್ಲಿ ನೀವು ಒಂದು ವೀಡಿಯೋನ ಮಾಡ್ತಾ ಇರ್ತೀರಾ, ಅಥವಾ ನಿಮ್ಮದೊಂದು ಕುಕಿಂಗ್ ಚಾನಲ್ ಇರುತ್ತೆ. ಆ ಕುಕಿಂಗ್ ಚಾನಲಲ್ಲಿ ನೀವು ಒಂದು ಕುಕಿಂಗ್ ಚಾನಲ್ ವೀಡಿಯೋನ ಹಾಕ್ತಿರ್ತೀರಾ, ಡೈಲಿ ವ್ಲಾಗ್ಗಳನ್ನ ಹಾಕ್ತಾ ಇರ್ತೀರಾ. ಈ ಥರ ನೀವು 3 ಜನನೂ ನನಗೊಬ್ಬನು ಕಾಂಪಿಟೇಟರ್ ಅಂತ ಅಂದ್ಕೊಳ್ಳಿ. ನೀವು ನಿಮ್ಮ ಡೈಲಿ ವೀಡಿಯೋಸ್ಗಳನ್ನ ಹಾಕೊಂಡು ಹೋಗ್ತಾ ಇರ್ತೀರಾ. ನಾನು ಇದೇ ಥರ 2-3 ದಿನಕ್ಕೊಂದು ವೀಡಿಯೋನ ಹಾಕ್ತೀನಿ. ಬಟ್ ನಂದು ಟ್ರೆಂಡಿಂಗ್ ಟಾಪಿಕ್ಸ್ ಇರುತ್ತೆ. ಈ ದೇಶದಲ್ಲಿ ಏನು ನಡೀತಾ ಇದೆ, ಇತ್ತೀಚೆಗೆ ಏನೇನು ದೇಶದಲ್ಲಿ ನಡೀತಾ ಇದೆ, ಇತ್ತೀಚೆಗೆ ಬೆಂಗಳೂರಲ್ಲಿ ATM ರಾಬರಿ ಆಯಿತು. ಸೊ ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡಾಕ್ತೀನಿ. ಜನರಿಗೆ ಅದನ್ನು ತಿಳ್ಕೊಳ್ಬೇಕು ಅಂತ ಕ್ಯೂರಿಯಾಸಿಟಿ ಇರುತ್ತೆ. ತಮ್ನೇಲ್ ನೋಡಿದ ತಕ್ಷಣನೇ, ತಮ್ನೇಲ್ ಅಂತಂದರೆ ಸ್ಟಾರ್ಟಿಂಗ್ ಯೂಟ್ಯೂಬ್ನ ಸ್ಕ್ರೋಲ್ ಮಾಡಿದಾಗ ಬರುತ್ತಲ್ಲ ಇಮೇಜಸ್, ಅದನ್ನ ತಮ್ನೇಲ್ ಅಂತ ಕರಿತೀವಿ. ಸೊ ಅದನ್ನು ಕ್ಲಿಕ್ ಮಾಡೇ ಮಾಡ್ತಾರೆ. ಯಾಕೆ? ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ತಿಳ್ಕೊಬೇಕು ಅಂತ. ಬಟ್ ನಿಮ್ಮ ಕುಕಿಂಗ್ ಚಾನಲಲ್ಲಿ ಇಂಟ್ರೆಸ್ಟ್ ಇರೋರು ಮಾತ್ರ ನೋಡ್ತಾರೆ. ಬಟ್ ನಮ್ದು ಆ ಥರ ಇರಲ್ಲ. ಯಾಕಂತಂದರೆ ಒಂದು 8ನೇ ಕ್ಲಾಸ್ 9ನೇ ಕ್ಲಾಸ್ ಹುಡುಗರಿಂದ ಒಂದು 60 ವರ್ಷಕ್ಕಿಂತ ಮೇಲಾದವರು ಕೂಡ ಈ ವಿಡಿಯೋನ ನೋಡ್ತಾರೆ. ಸೊ ನಾನು ಯಾವುದೇ ಕಂಟೆಂಟ್ನ ಯಾವುದೇ ಕ್ಯಾಟಗರಿನ ದ್ವೇಷ ಮಾಡ್ತಾ ಇಲ್ಲ. ಬಟ್ ನೀವು ಚೂಸ್ ಮಾಡೋದು ನಿಮ್ಮ ಕೈಲಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಂತ ಡೈಲಿ ವ್ಲಾಗ್ಗೇನು ಇದಿರಲ್ಲ ಅಂತ ಅಲ್ಲ. ಡೈಲಿ ವ್ಲಾಗ್ನ ನೀವು ನೀಟಾಗಿ ಸಖತ್ತಾಗಿ ಮಾಡ್ತು ಅಂತಂದರೆ ಅದನ್ನು ಕೂಡ ವೈರಲ್ ಆಗುತ್ತೆ. ಅಥವಾ ರೇಖಾ ಅಡುಗೆ ಚಾನಲ್ ಅಂತ ನೀವು ನೋಡೇ ಇರ್ತೀರಾ. ಕುಕಿಂಗ್ ಚಾನಲಲ್ಲಿ ಎಷ್ಟು ಅಮೌಂಟ್ನ ಮಾಡ್ತಾ ಇದ್ದಾರೆ ಅವರು, ನೀವೇ ನೋಡ್ತಾ ಇರ್ಬೋದು. ಸಖತ್ತಾಗಿ ಹೋಗ್ತಾ ಇದೆ ಅವ್ರದ್ದು ವ್ಯೂಸ್ ಎಲ್ಲ. ಸೊ ಈ ಥರನೂ ಇರುತ್ತೆ ಗೈಸ್. ಪ್ರತಿಯೊಂದಕ್ಕೂ ಅದೇ ಆದಂಥ ಲಕ್ಷಣಗಳು, ಅದಕ್ಕೆ ಆದಂಥ ರಿಕ್ವೈರ್ಮೆಂಟ್ಸ್ ಎಲ್ಲ ಇರ್ತವೆ. ಸೊ ಚೂಸ್ ಮಾಡೋದು, ಕಂಟೆಂಟ್ನ ಚೂಸ್ ಮಾಡೋದು ನಿಮಗೆ ಬಿಟ್ಟಿದ್ದು. ನೀವು ದಿಕ್ಕಾಪಾಲಾಗಿ ನಿಮ್ಗೆ ಇಷ್ಟ ಬರೋ ಕಂಟೆಂಟ್ಗಳನ್ನ ದಯವಿಟ್ಟು ಹಾಕೊಳ್ಳೋಕೆ ಹೋಗ್ಬೇಡಿ. ಜನರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಅಪ್ಲೋಡ್ ಮಾಡಿ. ವಿಡಿಯೋ ಲೆಂತ್ ಆಗುತ್ತೆ. ಇವಾಗ ನಾನು ಕನ್ಸಿಸ್ಟೆನ್ಸಿ ಮುಗಿಸಿದ್ದೀನಿ. ನೆಕ್ಸ್ಟು ಪೇಷನ್ಸ್ ಈಸ್ ದ ಮೇನ್ ಕೀ ಫಾರ್ ಯೂಟ್ಯೂಬ್ ಗ್ರೋತ್. ಏನಂತ ಅಂದರೆ ಪೇಷನ್ಸೇ ಇಲ್ಲದೆ ನೀವೇನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ನನ್ನೇ ತಗೊಳ್ಳಿ ಗೈಸ್, ನಾನೊಂದು ರಾಯಲ್ ಇನ್ಫೋ ಅಂತ ತೆಗೆದೆ. ಆ ರಾಯಲ್ ಇನ್ಫೋಲಿ ಮಹಾಭಾರತದ ಬಗ್ಗೆ ಹೇಳೋದು, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ಸ್ಗಳ ಬಗ್ಗೆ ಹೇಳೋದು, ಅಥವಾ ಟ್ರೆಂಡಿಂಗ್ ಟಾಪಿಕ್ಸಲ್ಲಿ ಏನು ನಡೆಯುತ್ತೆ ಅದು ಹೇಳೋದು, ಭಗತ್ ಸಿಂಗ್ ಬಗ್ಗೆ ಹೇಳೋದು, ಸಂವಿಧಾನದ ಬಗ್ಗೆ ಹೇಳೋದು, ಎಕ್ಸಾಂಪಲ್ಗೆ ಈ ಥರ ಸಿಂಧು ನದಿ ಬಗ್ಗೆ ಹೇಳೋದು, ಕಪಿಲಾ ನದಿ ಬಗ್ಗೆ ಹೇಳೋದು. ಹಾಗೆ ನಮ್ಮ ದೇಶ ಹೇಗೆ ಹುಟ್ಕೊಳ್ತು, ದೇಶದಲ್ಲಿರೋ ಅದೇ ನೀವು ಚರಿತ್ರೆ ನೋಡಿರ್ತೀರಲ್ಲ, ಚರಿತ್ರೆ ವಿಡಿಯೋ ಟೈಪಲ್ಲಿ, ಚರಿತ್ರೆ ಯೂಟ್ಯೂಬ್ ಚಾನಲ್ ಟೈಪಲ್ಲಿ ನಾನೊಂದು ಯೂಟ್ಯೂಬ್ ಚಾನಲ್ನ ತೆಗೆದೆ. ಸೊ ಅದನ್ನು ತೆಗೆದೆ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಎಷ್ಟು ದಿನದ ತನಕ ನಾನು ಒಳ್ಳೆ ಅಮೌಂಟ್ನ ಮಾಡ್ಬೋದಿತ್ತು. ಬಟ್ ಅದನ್ನ ಅಲ್ಲಿಗೆ ನಿಲ್ಲಿಸ್ದೆ. ಅದಾಯ್ತಾ? ಇನ್ನೊಂದು RR ಚಾನಲ್ನ ತೆಗೆದೆ. ಅದು ಫೇಸ್ ಕೊಟ್ಬಿಟ್ಟು ತೆಗೆದೆ. ನೀಟಾಗಿ ಕೂತ್ಕೊಂಡು ಹೇಳ್ತಾ ಇದ್ದೆ. ಅಂದ್ಕೊಳ್ಳಿ, ನೀವು ಒಂದು ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತೀರಾ, ತುಂಬಾ ಸುಸ್ತಾಗಿರುತ್ತೆ, ಸುಮ್ಮನೆ ಮಲ್ಕೊಂಡಿರೋ ಟೈಮಲ್ಲಿ ನಿಮಗೆ ಯಾರೋ ಬಾಕಲನ್ನ ಪಡೆದಾಗುತ್ತೆ. ಈ ಥರ ಒಂದು ಸ್ಟೋರಿಗಳನ್ನ ಹೇಳ್ತಾ ಇದ್ದೆ. ತುಂಬಾ ಇಂಟ್ರೆಸ್ಟ್ ಇತ್ತು ಕೇಳೋರಿಗೆ, ತುಂಬಾ ಚೆನ್ನಾಗಿದ್ದು ಅಂತ ಒಳ್ಳೆ ರೆಸ್ಪಾನ್ಸ್ಗಳು ಕೂಡ ಬರ್ತಾಯಿತ್ತು. 1-2 ದಿನ ಮೇಲೆ ಬೋರ್ ಆಯಿತು, ಅದನ್ನು ನಿಲ್ಲಿಸ್ಬಿಟ್ಟೆ. ಯಾಕೆ ನಾನು ನಿಲ್ಲಿಸ್ದೆ? ಹಾಗೆ ನಾನು ಒಂದು 4-5 ಚಾನಲ್ ಮಾಡಿದ್ದೀನಿ. 1-2 ಚಾನಲ್ ಎಡಿಟ್ ಚಾನಲ್ಗಳು ಬಿಟ್ಟು ಅದು ಮಾನಿಟೈಸೇಷನ್ ಆಗಿದೆ. ಮಿಕ್ತವೆಲ್ಲ ಫ್ಲಾಪ್. ಅರ್ಧಕ್ಕೇನೆ ನಿಲ್ಲಿಸ್ಬಿಟ್ಟಿದ್ದೀನಿ. ಸೊ ನನಗೆ ಇವಾಗ ಪಶ್ಚಾತ್ತಾಪ ಆಗ್ತಾ ಇದೆ. ಅದನ್ನೆಲ್ಲ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ರೆ ಇವಾಗ ನಾನೇ ಒಂದು ಪೊಸಿಷನ್ಗೆ ಹೋಗ್ಬೋದಿತ್ತು, ಅಮೌಂಟ್ನ ಅರ್ನ್ ಮಾಡ್ಬೋದಿತ್ತು. ಸೊ ಇದೇ ಥರ ನೀವು ಕನ್ಸಿಸ್ಟೆನ್ಸಿನ ಬಿಡೋಕ್ಕೆ ಹೋಗ್ಬೇಡಿ. 10 ವ್ಯೂಸ್ 20 ವ್ಯೂಸ್ ಬಂತು ಅಂತಂದರೆ ಎಂಥ ಕ್ರಿಯೇಟರ್ಗಾದರೂ ಬೇಜಾರಾಗುತ್ತೆ, ನೋವಾಗೇ ಆಗುತ್ತೆ. ಬಟ್ ಆದರೂ ಕೂಡ ಒಂದಲ್ಲ ಒಂದಿನ ಅದು ವೈರಲ್ ಆಗೇ ಆಗುತ್ತೆ ಅಂತ ಅಂದ್ಕೊಂಡು ನೀವು ಬೆಸ್ಟ್ನ ಕೊಡೋಕೆ ಹೋಗಿ. ಸೊ ಖಂಡಿತವಾಗ್ಲೂ ಇದರಲ್ಲಿ ನಿಮ್ಮ ಲೈಫ್ನ ಸೆಟಲ್ ಮಾಡ್ಕೊಳ್ಬೋದು. ಇವಾಗ ಆಯಿತಾ, ಪೇಷನ್ಸ್ ಬಗ್ಗೆ ಮುಗೀತು. 3ನೇದು ಸ್ಮಾರ್ಟ್ ವರ್ಕಲ್ಲಿ ಏನು ಬರುತ್ತೆ ಅಂತಂದರೆ, ಇನ್ನೊಬ್ಬರ ಕಾಪಿನೇ ಮಾಡಿ, ನೀವೇನು ತಲೆನೇ ಕೆಡಿಸ್ಕೊಳ್ಬೇಡಿ. ಒಬ್ಬನ ವೀಡಿಯೋನ ನೋಡಿ, ಅವನು ಎಕ್ಸಾಂಪಲ್ಗೆ ನೀವು ವ್ಲಾಗಿಂಗ್ನ ಚೂಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ವ್ಲಾಗಿಂಗಲ್ಲಿ ಎಷ್ಟೋ ಜನ ವ್ಲಾಗರ್ಸ್ಗಳಿದ್ದಾರೆ ಕನ್ನಡದಲ್ಲಿ. ಅವ್ರು ಯಾವ ಥರ ಮಾಡ್ತಾರೆ, ಯಾವ ಥರ ಸ್ಪೀಚ್ನ ಮಾಡ್ತಾರೆ, ಏನು ಉಪಯೋಗಿಸ್ತಾರೆ, ಏನು ಮೆಟೀರಿಯಲ್ಸ್ಗಳು ಉಪಯೋಗಿಸ್ತಾರೆ, ಯಾವ್ಯಾವ ಟೈಮಲ್ಲಿ ಯಾವ ಥರ ಮಾತಾಡ್ತಾರೆ, ಅವ್ರನ್ನ ಇನ್ಸ್ಪೈರಾಗಿ ತಗೊಳ್ಳಿ. ಅವ್ರದ್ದು ಒಂದಷ್ಟು ಡೈಲಾಗ್ಗಳನ್ನೂ ಕಾಪಿ ಮಾಡ್ಕೊಳ್ಳಿ. ತಲೆಗೆಡ್ಸ್ಕೊಳ್ಬೇಡಿ. ಯಾರೇನು ಕೇಳ್ತಾರೆ, ಎಲ್ಲ ಕನ್ನಡ ಕಮ್ಯುನಿಟಿ ಅಂದಮೇಲೆ ಒಂದೇ. ಅವರೇನು ನೀನೇನು ಬೆಳೀತಿದ್ಯಾ, ಬೆಳೆಬೇಡ ಅಂತಂದು ನೀನೇನು ದ್ವೇಷ ಮಾಡಲ್ಲ, ಬೆಳಿಗುರು ಅಂತಲೇ ಅವರು ಹೇಳೋದು. ಸೊ ಇವಾಗ ನಿಮ್ಮದು ವ್ಲಾಗ್ ಆಯಿತಾ, ಕುಕಿಂಗ್ ಚಾನಲ್ ಆಯಿತು ಅಂತಂದರೆ ನಮ್ಮ ಬೇಜಾನ್ ಕನ್ನಡ ಕುಕಿಂಗ್ ಚಾನಲ್ಗಳಿದ್ದಾವೆ. ಅದ್ರ ಮುಖಾಂತರ ನೀವು ಕಾಪಿನ ಮಾಡ್ಕೊಳ್ಳಿ. ಯಾವ ಥರ ಇಂಗ್ರೀಡಿಯೆಂಟ್ಸ್ನ ಮಾಡೋದು, ಅದ್ರ ಯಾವುದಾದ್ರೂ ಕಾಪಿ ಮಾಡ್ಕೊಳ್ಳಿ. ಬಟ್ ಎಲ್ಲನೂ ಕಾಪಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಒಂದಷ್ಟು ಇರ್ತಾವಲ್ಲ ನಿಮಗೆ ಗೊತ್ತಾಗದೇ ಇರೋದನ್ನ ಬೇಕಾದ್ರೆ ಕಾಪಿ ಮಾಡ್ಕೊಳ್ಳಿ. ಹಾಗೆ ಈ ಥರ ಫ್ಯಾಕ್ಟ್ ಎಜುಕೇಷನ್ ಚಾನಲಲ್ಲಿ ಯಾರೋ ಒಂದು ಟ್ರೆಂಡಿಂಗ್ ಟಾಪಿಕ್ಸಲ್ಲಿ ಯಾರೋ ಒಬ್ಬರು ವೀಡಿಯೋನ ಮಾಡಿರ್ತಾರೆ. ಆ ಟ್ರೆಂಡಿಂಗ್ ಟಾಪಿಕ್ಸ್ಲಿ ಅವ್ರೇನು ಟಾಪಿಕ್ಸ್ನ ಕವರ್ ಮಾಡಿರ್ತಾರೋ ಒಂದಷ್ಟು ಲೈನ್ನ ನೀವು ತಗೊಂಡು ಕವರ್ ಮಾಡ್ಕೊಳ್ಳಿ. ಬಟ್ ಎಲ್ಲನೂ ಕವರ್ ಮಾಡಬೇಡಿ. ಅವ್ರು ಕವರ್ ಮಾಡಿರೋ ಲೈನ್ಗಳಲ್ಲಿ ನಿಮ್ಮದು ಕೂಡ ಆದ್ಯತೆ ಇರಲಿ, ನಿಮ್ಮದು ಕೂಡ. ಸೊ ಅವ್ರದ್ದೇ ಎಲ್ಲನೂ ತಗೊಬಂದು ಹಾಕೋದ್ರ ಬದಲಾಗಿ ನಿಮ್ಮದು ಕೂಡ ಕಷ್ಟ ಅದರಲ್ಲಿ ಇರಬೇಕು ಗೈಸ್. ಇವಾಗ ಇಷ್ಟೆಲ್ಲ ಅರ್ಥ ಆಯ್ತಲ್ವಾ? ಇಷ್ಟೆಲ್ಲ ಮಾಡಿ ನೀವು ಕನ್ಸಿಸ್ಟೆನ್ಸಿನ ಫಾಲೋ ಮಾಡಿ, ಪೇಷನ್ಸ್ನ ಇಟ್ಕೊಂಡು ಒಳ್ಳೆ ವೀಡಿಯೋನ ಕೊಡ್ತು ಅಂತಂದರೆ ಯಾಕೆ ರೀಚ್ ಆಗಲ್ಲ? ಖಂಡಿತವಾಗ್ಲೂ ರೀಚ್ ಆಗುತ್ತೆ, ಖಂಡಿತವಾಗ್ಲೂ ಅಮೌಂಟ್ ಬರುತ್ತೆ. ಸೊ ಇನ್ನು ನಾನು ಮೇಯ್ನಾಗಿ ಹೇಳೋದೇನಂತ ಅಂದರೆ, ಯೂಟ್ಯೂಬಲ್ಲಿ ಯಾವ ಥರ ಅಮೌಂಟ್ ಬರುತ್ತೆ,
ಏನು ಯೂಟ್ಯೂಬಲ್ಲಿ ಸುಮ್ಮನೆ ಅಮೌಂಟ್ ಬರುತ್ತಾ, ಎಷ್ಟು ದಿನ ಕಾಯಬೇಕು, ಇದನ್ನೆಲ್ಲ ಇವಾಗ ಸಿಂಪಲಾಗಿ ಕವರ್ನ ಮಾಡ್ತೇನೆ. ದಯವಿಟ್ಟು ಬೈಕಬೇಡಿ, ಯಾಕಂತಂದರೆ ತುಂಬಾ ಲೆಂತ್ ಆಗ್ತಾ ಇದೆ ನಾನು ಹೇಳೋದಕ್ಕೂ ಅದಕ್ಕೂ. ಸೊ ಸಿಂಪಲಾಗಿ ಹೇಳೋದಾದರೆ, ಯೂಟ್ಯೂಬಲ್ಲಿ ನೀವು ಡೇ ಒನ್ನಿಂದ ಯೂಟ್ಯೂಬ್ಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ, ಎರಡನೇ ವೀಡಿಯೋ ಅಪ್ಲೋಡ್ನ ಮಾಡ್ತೀರಾ, ಮೂರನೇ ವೀಡಿಯೋ ಅಪ್ಲೋಡ್ನ ಮಾಡ್ತೀರಾ. ಸೊ ಇವಾಗ ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡಿರ್ತೀರ, ಅದನ್ನ ಒಂದು 100 ಜನ ನೋಡಿರ್ತಾರೆ. 100 ಜನ ನೋಡಿರ್ತಾರೆ ಅಂತ ಅಂದರೆ ಒಂದು 5 ನಿಮಿಷ ಇರುತ್ತೆ ವೀಡಿಯೋ. ಒಂದು 10 ಜನ ನೋಡ್ತು ಅಂತಂದರೆ ಎಷ್ಟು ನಿಮಿಷ ಆಯಿತು? 50 ನಿಮಿಷ ಆಯಿತು. ಒಂದು 12 ಜನ ನೋಡ್ತು ಅಂತಂದರೆ ಎಷ್ಟು ನಿಮಿಷ ಆಯಿತು? ಟೋಟಲ್ 1 ಅವರ್ ಆಯಿತು. ಸೊ ಇವಾಗ ನಿಮ್ಮ ವೀಡಿಯೋನ 1 ಅವರ್ ಡ್ಯೂರೇಷನಲ್ಲಿ ನೋಡಿದ್ದಾರೆ. ಸೊ ಅವ್ರು ಎಷ್ಟೆಷ್ಟು, ಈಗ ನಾನೊಬ್ಬ ಬರ್ತೀನಿ, ನಾನೊಬ್ಬ ಬಂದು 5 ನಿಮಿಷನೂ ನೋಡಲ್ಲ, ಒಂದು 5 ನಿಮಿಷ ಇರೋ ವೀಡಿಯೋನ 1 ನಿಮಿಷ ನೋಡ್ತೀನಿ. ಇನ್ನೊಬ್ಬ ಬರ್ತಾನೆ, ಅವನು ಒಂದು 7 ನಿಮಿಷ ನೋಡ್ತಾನೆ. ಇನ್ನೊಬ್ಬ ಬರ್ತಾನೆ, ಒಂದು 3 ನಿಮಿಷ ನೋಡ್ತಾನೆ. ಸೊ ಈ ಥರ ನಿಮಿಷಗಳನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅವರಾಗಿ ಕನ್ವರ್ಟ್ ಮಾಡುತ್ತೆ ಗೈಸ್. ಈಗ ಒಂದು 60 ಜನ ಬರ್ತಾರೆ, ನಿಮ್ಮ ವೀಡಿಯೋನ ಕ್ಲಿಕ್ ಮಾಡ್ತಾರೆ, 1 ನಿಮಿಷ ನೋಡ್ತಾರೆ, ಅದು 1 ಅವರ್ ಆಗುತ್ತೆ. ಸೊ ನಿಮ್ಗೆ ಇವಾಗ 1 ಅವರ್ ವಾಚ್ ಟೈಮ್ ಸಿಕ್ಕಿದೆ. ಜನರುಗಳು ನಿಮ್ಮ ಒಂದು ವೀಡಿಯೋನ 1 ಅವರ್ ವಾಚ್ ಟೈಮ್ ಆಗಿದೆ. ಇದೊಂದು ವೀಡಿಯೋ ಅಂತಲ್ಲ, ಎರಡನೇ ವೀಡಿಯೋ ಬರ್ತಾರೆ, ಎರಡನೇ ವೀಡಿಯೋದಲ್ಲೂ ಕೂಡ ಒಂದು 3 ಅವರ್ ವಾಚ್ ಅವರ್ ಸಿಕ್ಕಿರುತ್ತೆ. ಇನ್ನೊಂದು ವೀಡಿಯೋದಲ್ಲಿ ಒಂದು 4 ಅವರ್ ಸಿಕ್ಕಿರುತ್ತೆ. 4 ಮತ್ತು ಇನ್ನೊಂದು ವೀಡಿಯೋದಲ್ಲಿ 3, ಇನ್ನೊಂದು ವೀಡಿಯೋದಲ್ಲಿ ಮತ್ತೆ 1. ಸೊ 8 ವಾಚ್ ಅವರ್ ನಿಮ್ಗೆ ಇವಾಗ ಸಿಕ್ಕಿದೆ ಗೈಸ್. 8 ಅವರು ನಿಮ್ಮ ವೀಡಿಯೋನವರು ನೋಡಿರ್ತಾರೆ. ಸೊ ಇದೇ ಥರ 4000 ಅವರು ನಿಮ್ಮ ವೀಡಿಯೋನವರು ನೋಡಬೇಕು. ಯೂಟ್ಯೂಬ್ ಮಾನಿಟೈಸೇಷನಲ್ಲಿ 2 ರೂಲ್ಸ್ ಇದೆ. ಫಸ್ಟ್ ಆಫ್ ಆಲ್ ಆಗಿ ನಾನು ಮಾನಿಟೈಸೇಷನ್ ಏನಂತ ಅಂದರೆ ನಾನು ನಿಮಗೆ ಸಿಂಪಲಾಗಿ ತಿಳಿಸ್ತೀನಿ. ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆಗದೆ ನಿಮಗೆ ದುಡ್ಡು ಬರಲ್ಲ. ಮಾನಿಟೈಸೇಷನ್ ಅಂತಂದರೆ ಏನಂತಂದರೆ, ನೀವು ದುಡ್ಡನ್ನ ಪಡ್ಕೊಳ್ಳೋಕ್ಕೆ ಅರ್ಹರಾಗಿದ್ದೀರಾ ಅಂತ ಒಂದು ಟೆಸ್ಟ್ನ ಕೊಡ್ತಾರೆ. ಆ ಟೆಸ್ಟೇ 1000 ಫಾಲೋವರ್ಸ್ನ, 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಬಂದು 4000 ಗಂಟೆ ಟೈಮ್ ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕು. ಇದೆಲ್ಲ ಆಯಿತು ಅಂತಂದರೆ ನೀವು ಯೂಟ್ಯೂಬ್ಗೆ ಮೇಲ್ನ ಮಾಡ್ಬೋದು. ಅಲ್ಲಿ ಕೊಟ್ಟಿರ್ತಾರೆ ಆಪ್ಷನು, ನೀವು ಹೇಳಿರೋ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀವಿ, ಇವಾಗ ನಮ್ಮ ಚಾನಲ್ಗೆ ಆ್ಯಡ್ಸ್ನ ರನ್ ಮಾಡಿ ಅಂತಂತ ನಾವು ಅವ್ರಿಗೆ ಮೇಲ್ನ ಮಾಡ್ಬೋದು. ಆವಾಗ ಅವರು ನಮ್ಮನ್ನ ನೋಡ್ತಾರೆ. ಆವಾಗ ಒಂದು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆ್ಯಡ್ಸೆನ್ಸ್ ಅಕೌಂಟ್ ಅದೆಲ್ಲ ನಿಮಗೆ ಮುಂದೆ ಗೊತ್ತಾಗುತ್ತೆ ಕ್ರಿಯೇಟರ್ ಆದಮೇಲೆ. ಸೊ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಮಾಡಾದ್ಮೇಲೆ ಆ ಆ್ಯಡ್ಸೆನ್ಸಲ್ಲೇ ಬ್ಯಾಂಕ್ ವೆರಿಫಿಕೇಷನ್ನ ಮಾಡ್ಕೊಳ್ಳಿ ಹಾಗೆ ಈಗ ಅಂತ ಕೇಳ್ತಾರೆ. ಅದೆಲ್ಲ ಆದಮೇಲೆ ನಿಮಗೊಂದು ಬರುತ್ತೆ ಕೋಡು, ನೀವು ಕೊಟ್ಟಿರ್ತಿರಲ್ಲ ನಿಮ್ಮ ಪೋಸ್ಟ್ಗೆ ಅದೊಂದು ಕೋಡ್ ಬರುತ್ತೆ. ಅದೆಲ್ಲ ಇದರಲ್ಲಿ ಏನು ಇಂಪಾರ್ಟೆಂಟ್ ಆಗಲ್ಲ, ಬೇರೆ ಕಡೆ ನೀವು ಅದನ್ನು ನೋಡ್ಕೊಳ್ಬೋದು. ಇದೇನಷ್ಟು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟು, ಬಟ್ ಈ ವಿಡಿಯೋಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಇವಾಗ ಆಯ್ತಲ್ವಾ, ಮಾನಿಟೈಸೇಷನ್ ಆಗಬೇಕು ಅಂದರೆ 4000 ವಾಚ್ ಅವರ್ ಆಗಬೇಕು. ಅದಾದಮೇಲೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಇವಾಗ ನನ್ನ ಎಕ್ಸಾಂಪಲ್ ಈ ಚಾನಲ್ಲೇ ತಗೊಳ್ಳಿ. ಇವಾಗ ಎಷ್ಟಾಗಿದೆ ಅಂತಂದರೆ 875 ವಾಚ್ ಅವರ್ ಆಗಿದೆ 4000 ವಾಚ್ ಅವರ್ಗೆ. ಸೊ ಇದೇ ಥರ ನಾನು ಕಂಟಿನ್ಯೂಸ್ ಆಗಿ ಹಾಕೋ ಹೋಯ್ತು ಅಂತಂದರೆ, ಒಂದು ವೀಡಿಯೋ 1,00,000 ಹೋಯ್ತು ಅಂತಂದರೆ ಮುಗ್ದೇ ಹೋಯ್ತಲ್ರಿ, ವಾಚ್ ಅವರಿಗೆ ಕಂಪ್ಲೀಟ್ ಆಯ್ತಲ್ಲ. ಇನ್ನು ಸಬ್ಸ್ಕ್ರೈಬರ್ಸ್ ತಾನೆ ಅಟ್ರಾಕ್ಟ್ ಆಗ್ತಾರೆ, ಬರ್ತಾರೆ. ಅದಾದಮೇಲೆ ಒಂದು ವೀಡಿಯೋ 1,00,000 ಹೋಯ್ತು ಅಂತಂದರೆ ಲೈಫೇ ಲೈಫ್ ಚೇಂಜು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ವೀಡಿಯೋ 1,00,000 ಹೋಯ್ತು ಅಂದರೆ ಮಾನಿಟೈಸೇಷನ್ ಇನ್ನು ಎರಡನೇ ವೀಡಿಯೋ ಏನಾದರೂ 1,00,000 ಹೋಯ್ತು ಅಂತಂದರೆ ಅದಕ್ಕೆ ಅಮೌಂಟ್ ಬರ್ತಾ ಹೋಗುತ್ತಾ? ಸೊ ಇಷ್ಟೇ ಸಿಂಪಲ್ಲಾಗಿ ಅದರಲ್ಲಿ ಮಾನಿಟೈಸೇಷನ್ ಕೂಡ ಮಾಡ್ಕೊಳ್ಬೋದು. ಮಾನಿಟೈಸೇಷನ್ ಆದಮೇಲೆ ನಿಮಗೆ ದುಡ್ಡು ಬರ್ತಾ ಹೋಗುತ್ತೆ ಗೈಸ್. ಇವಾಗ ನಿಮಗೆ ನೀಟಾಗಿ ಮಾನಿಟೈಸೇಷನ್ ಬಗ್ಗೆ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮಾನಿಟೈಸೇಷನ್ ಅಂತಂದರೆ ಅವರು ಕೊಡೋವಂಥ ಟಾಸ್ಕ್, ಆ ಟಾಸ್ಕಲ್ಲಿ 4000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು, 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು. ಇಷ್ಟೆಲ್ಲ ಆಯಿತು ಅಂತ ಅಂದರೆ ಸಿಂಪಲ್ಲಾಗಿ ನಿಮಗೆ ಅಮೌಂಟು ಬರ್ತಾ ಹೋಗುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವುದು ಟ್ರಾನ್ಸ್ಫರ್ ಆಗುತ್ತೆ, ಡಾಲರಲ್ಲಿ ಕೌಂಟ್ ಆಗುತ್ತೆ. $100 ಕೌಂಟ್ ಆದಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ, ನೀವು ತಗೊಂಡು ಬರ್ಬೋದು. ಅವರೇ ಬ್ಯಾಂಕ್ನವರೇ USDಯಿಂದ ಏನಾರಾಗೆ ಅವರೇ ಕನ್ವರ್ಟ್ ಮಾಡಿಕೊಂಡು ರುಪೀಸ್ಗೆ ಕನ್ವರ್ಟ್ ಮಾಡಿಕೊಂಡು 8,600 500 ಆಗುತ್ತೆ. ಟ್ಯಾಕ್ಸ್ ಅಂತ ಅವರೇನು ಇಟ್ಕೊಳ್ಳೋದಿಲ್ಲ, ಒಂದು $100 ಒಳಗಡೆ ಟ್ಯಾಕ್ಸ್ ಎಲ್ಲ ಮುಗಿದೋಗುತ್ತೆ. ಸೊ ಇಷ್ಟೆಲ್ಲ ಆಗಿ ಕೊನೆಗೆ ನಿಮ್ಮ ಕೈಗೆ ಅಮೌಂಟ್ ಬಂದು ಸೇರುತ್ತೆ ಗೈಸ್. ಯೂಟ್ಯೂಬ್ ಲೈಫು ಇಷ್ಟೇ. ಸೊ ನೀವು ಇದರಲ್ಲಿ ಇಂಪಾರ್ಟೆಂಟಾಗಿ ನೋಡೋದಷ್ಟೇ, ಮೇಯ್ನಾಗಿ ತಮ್ನೇಲು ನೀವು ಸಖತ್ತಾಗಿ ಮಾಡಬೇಕು. ತಮ್ನೇಲ್ ಅಂದರೆ ಆವಾಗಲೇ ಹೇಳಿದ್ದೀನಿ, ಸ್ಟಾರ್ಟಿಂಗಲ್ಲಿ ಹೋಗುತ್ತಲ್ಲ, ಅದೇ ನೀವು ಯೂಟ್ಯೂಬಲ್ಲಿ ತೊಳ್ಕೊಂಡು ಹೋಯ್ತು ಅಂತ ಅಂದರೆ ತಮ್ನೇಲ್ ಕಾಣಿಸುತ್ತಲ್ಲ ಇಮೇಜು, ಅದನ್ನೇ ತಮ್ನೇಲ್ ಅಂತ ಕಾಣ್ತೀವಿ. ಅದು ಅಟ್ರಾಕ್ಟಿವ್ ಆಗಿದ್ದರೆ ತಾನೇ. ಇವಾಗ ನೀವೇ ತೊಳ್ಕೊಂಡು ಹೋಗ್ತೀರಾ, ಯೂಟ್ಯೂಬ್ ಇದೆಲ್ಲ ಬಿಟ್ಟಾಕಿ ಸುಮ್ಮನೆ ಯೂಟ್ಯೂಬ್ ಓಪನ್ ಮಾಡ್ತೀರಾ, ಸುಮ್ಮನೆ ಸ್ಕ್ರೋಲ್ ಮಾಡ್ಕೊಂಡು ಹೋದಾಗ ಯಾವ ಇಮೇಜ್ ಚೆನ್ನಾಗಿರುತ್ತೋ, ನಿಮ್ಗೆ ಏನು ಇಷ್ಟ ಆಗುತ್ತೋ ಅದ್ರ ಮೇಲೆ ತಾನು ಕ್ಲಿಕ್ ಮಾಡೋದು. ಸೊ ಅದೇ ತಾನು ಮೇಯ್ನ್ ಇಂಪಾರ್ಟೆಂಟು. ಅದನ್ನು ಸಕ್ಕತ್ತಾಗಿ ಮಾಡಿ. ವೀಡಿಯೋದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ. ಡೈಲಿ ನೀವು ಇಂಪ್ರೂವ್ಮೆಂಟ್ ಆಗ್ತಾನೆ ಹೋಗ್ತೀರಾ. ವೀಡಿಯೋನ ಚೆನ್ನಾಗಿ ಮಾಡಿ. ಸೊ ಶಾರ್ಟ್ನ ಹಾಕೋಕೆ ಹೋಗ್ಬೇಡಿ, ಲಾಂಗ್ ವೀಡಿಯೋನ ಮಾಡಿ. ಸಿಂಪಲಾಗಿ ಇಷ್ಟೇ. ವಾಚ್ ಅವರ್ ಆಟೋಮೆಟಿಕ್ಕಾಗಿ ಬರುತ್ತೆ, ಸಬ್ಸ್ಕ್ರೈಬರ್ಸು ಆಟೋಮೆಟಿಕ್ಕಾಗಿ ಬರುತ್ತೆ. ಯಾವಾಗ ಅಂತಂದರೆ ನೀವು ಕನ್ಸಿಸ್ಟೆನ್ಸಿಯಾಗಿ ತಾಳ್ಮೆಯಿಂದ ನಿಮ್ಮ ವರ್ಕ್ನ ನೀವು ಮಾಡಿಕೊಂಡು ನಿಮ್ಮ ವೀಡಿಯೋಸ್ಗಳನ್ನ ನೀವು ಹಾಕೊಂಡು ಹೋದಾಗ ಖಂಡಿತವಾಗ್ಲೂ ನಿಮಗೆ ನೀವು ಪಟ್ಟಿರೋ ಶ್ರಮಕ್ಕೆ ನಿಮಗೆ ಪ್ರತಿಫಲ ಅನ್ನೋದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಸೊ ತಲೆ ಏನು ಕೆಡಿಸ್ಕೊಳ್ಬೇಡಿ. ಸುಮ್ಮನೆ ಕ್ರಿಯೇಟರ್ ಆಗಬೇಕು ಅಂತ ಆಸೆ ಇತ್ತು ಅಂತಂದರೆ ಯೂಟ್ಯೂಬ್ಗೆ ಬನ್ನಿ, ತಿಳ್ಕೊಳ್ಳಿ.
ತಿಳ್ಕೊಂಡು ಇನ್ನು ಇದರಲ್ಲೇ ಎಲ್ಲ ತಿಳ್ಕೊಂಡಿಲ್ಲ ನೀವು, ಇದರಲ್ಲಿ ಇನ್ನೂ ಇದೆ ತಿಳ್ಕೊಂಡು ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಪ್ಲ್ಯಾನ್ನ ಇಟ್ಕೊಂಡು ಯೂಟ್ಯೂಬ್ಗೆ ಬನ್ನಿ. ಒಳ್ಳೆ ಕ್ರಿಯೇಟರ್ ಆಗ್ಬೋದು, ಒಳ್ಳೆ ಲೈಫ್ ಇದೆ. ಸೊ ಲೈಫ್ ಇದೆ ಅಂತ ಅನ್ನೋದಕ್ಕಿಂತ ಒಳ್ಳೆ ಯೂಟ್ಯೂಬರ್ ಆಗ್ಬೋದು. ಯೋಚನೆ ಮಾಡಿ ಗೈಸ್, ತುಂಬಾ ಚೆನ್ನಾಗಿರುತ್ತೆ. ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಯಾಕೆ ಯೂಟ್ಯೂಬಲ್ಲಿ ಹಾಕಿರೋ ವೀಡಿಯೋ ಏನಾದರೂ 1,10,000 ಹೋಯ್ತು ಅಂತಂದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗೋದು ತುಂಬಾ ಈಸಿ ಅಂತ ಹೇಳ್ತೀನಿ, ಬಟ್ ಹಾರ್ಡ್ ವರ್ಕ್ ಇರಬೇಕು, ಜೊತೆಗೆ ಸ್ಮಾರ್ಟ್ ವರ್ಕು ಕೂಡ ಇರಬೇಕು, ಹಾಗೆ ಪೇಷನ್ಸ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಇದನ್ನೆಲ್ಲ ನೀವು ಮೇಂಟೈನ್ ಮಾಡ್ಕೊಂಡು ಬಂತು ಅಂತಂದರೆ ಖಂಡಿತವಾಗ್ಲೂ ನೀವು ಒಬ್ಬ ಯೂಟ್ಯೂಬರ್ ಆಗ್ಬೋದು. ಆ್ಯಕ್ಚುಲಿ ಇನ್ನೊಂದೆರಡು ಟಾಪಿಕ್ನ ಮಾಡ್ತಿದ್ದೀನಿ. ಆ ಯೂಟ್ಯೂಬಲ್ಲಿ ನಾನು ಯೂಟ್ಯೂಬರ್ ಆಯ್ತೀನಿ ಅಂತಂತ ಯಾರೋ ಒಬ್ಬರು ಯೂಟ್ಯೂಬ್ ವೀಡಿಯೋನ ಹಾಕಿರೋದನ್ನ ಡೌನ್ಲೋಡ್ ಮಾಡ್ಕೊಬಂದು ತಗೊಬಂದು ಹಾಕೋದಲ್ಲ. ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ಬೇಕು. ಆ್ಯಕ್ಚುಲಿ ಕಾಪಿರೈಟ್ ಕ್ಲೈಮ್, ಕಾಪಿರೈಟ್ ಸ್ಟ್ರೈಕ್ ಅಂತ ಎರಡಿದೆ. ಅದರಲ್ಲಿ ಕಾಪಿರೈಟ್ ಕ್ಲೈಮ್ ಅಂತಂದರೆ ಸಿಕ್ಕಾಪಟ್ಟೆ ಸಾಂಗ್ಗಳನ್ನ ಯೂಸ್ ಮಾಡಬಾರ್ದು. ನೀವು ಯಾವುದೋ ಒಂದು ವೀಡಿಯೋನ ಹಾಕಿರ್ತೀರ, ಒಂದು 10 ಸೆಕೆಂಡ್ 20 ಸೆಕೆಂಡ್ ಯಾವುದೋ ಕನ್ನಡ ಸಾಂಗ್ನ ಯೂಸೇ ಮಾಡಬೇಡಿ. ಕನ್ನಡ ಸಾಂಗ್ ಅಂತಲ್ಲ, ಯಾವ ಸಾಂಗ್ನ ಯೂಸೇ ಮಾಡಬೇಡಿ. ಯಾಕಂತಂದರೆ ಸಾಂಗ್ ಓನರ್ ನೀವು ಆಗಿರೋದಿಲ್ಲ. ಸೊ ನಿಮಗೆ ಆ ಸಾಂಗ್ನ ಬಳಸೋ ಹಕ್ಕು ನಿಮ್ಗೆ ಇರೋದೇ ಇಲ್ಲ. ಹೀಗಾಗಿ ಅವ್ರೇನು ಮಾಡ್ತಾರೆ ಅಂತಂದರೆ, ಈ ಸಾಂಗು ನಮ್ಮದು ಅಂತಂತ ಅದು ಸಾಂಗ್ ಓನರ್ ಯಾರು ಇರ್ತಾರೋ ಅವರು ನಿಮಗೆ ಕಾಪಿರೈಟ್ನ ಕಳಿಸಿರ್ತಾರೆ, ಅಥವಾ ಯೂಟ್ಯೂಬಿಗೆ ಕಾಪಿರೈಟ್ನ ಕೊಡುತ್ತೆ. ಸೊ ಕಾಪಿರೈಟಿನ ಅಷ್ಟು ಪ್ರಾಬ್ಲಮ್ ಆಗಲ್ಲ, ಅದನ್ನು ರಿಮೂವ್ ಮಾಡ್ಬೋದು. ಬಟ್ ಕಾಪಿರೈಟ್ ಸ್ಟ್ರೈಕ್ ಅಂತ ಇದೆಯಲ್ಲ, ಅದು ತುಂಬ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಇದಾಗುತ್ತೆ. 3 ಸ್ಟ್ರೈಕ್ ಏನಾದರೂ ನಿಮ್ಮ ಚಾನಲ್ಗೆ ಅಟ್ ಎ ಟೈಮಲ್ಲಿ ಬೀಳ್ತು ಅಂತಂದರೆ, ಚಾನಲ್ ನಿಮ್ಮದು 10 ಲಕ್ಷ ಸಬ್ಸ್ಕ್ರೈಬರ್ಸ್ ಇರಲಿ, ತಿಂಗಳಿಗೆ 10 ಲಕ್ಷ ದುಡ್ಡು ಬರ್ತಾ ಇರಲಿ, ಅಟ್ ಎ ಟೈಮಲ್ಲಿ ನಿಮ್ಮ ಚಾನಲು ಡಿಆಕ್ಟಿವೇಟ್ ಆಗೋಗುತ್ತೆ ಗೈಸ್. ಸೊ ಅದಕ್ಕೆ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ಗಮನ ವಹಿಸಿ. ಅದು ಯಾಕೆ ಬರುತ್ತೆ ಅಂತ ಅಂದರೆ, ನೀವು ಇವ್ರ ವೀಡಿಯೋನ ಅಥವಾ ಮೂವಿ ಸೀನ್ಗಳನ್ನ ಅದು ಇದು ಏನಾದರೂ ಹಾಕಿತ್ತು ಅಂತ ಅಂದರೆ, ನಿಮ್ದಲ್ಲದೆ ಇರೋದನ್ನ ಏನಾದರೂ ಯೂಸ್ ಮಾಡಿತ್ತು ಅಂತಂದರೆ, ಒಂದು ಆ ಮೆಟೀರಿಯಲ್, ನೀವು ಎಕ್ಸಾಂಪಲ್ಗೆ ಒಂದು ವೀಡಿಯೋನ, ಒಂದು 6 ಸೆಕೆಂಡ್ ವೀಡಿಯೋನ ನಿಮ್ಮ ವೀಡಿಯೋದಲ್ಲಿ ಆ್ಯಡ್ ಮಾಡಿರ್ತೀರ, ಯಾವುದೋ ಒಂದು ಮೂವಿ ಕ್ಲಿಪ್ಪಾಗಿ ಅಥವಾ ಯಾವುದಾದ್ರೂ ಒಂದು ಯೂಸ್ನ ಮಾಡಿರ್ತೀರ. ಅದು ಆ ಮೂವಿ ಕ್ಲಿಪ್ ಓನರು ನೀವು ಏನು ಯೂಸ್ ಮಾಡಿರ್ತೀರೋ ಆ ಮೂವಿ ಕ್ಲಿಪ್ ಓನರು ಇದು ನಮ್ಮದು, ಇದು ಸ್ಟ್ರೈಕ್ನ ಹೊಡಿತಾನೆ. ಅವ್ನಿಗೆ ಸ್ಟ್ರೈಕ್ ಹೊಡಿಯೋ ಅಧಿಕಾರ ಇರುತ್ತೆ. ಯಾಕಂದರೆ ಅದು ಮೂವಿ ಕ್ಲಿಪ್ ಆಗಲಿ ಅಥವಾ ನೇಚರ್ ವೀಡಿಯೋ ಆಗಲಿ ಯಾವುದಾಗಲಿ, ಅವ್ನು ಬಳಸಿರೋ ವೀಡಿಯೋನ ನೀವು ಅವ್ನು ಕೇಳ್ದೇ ಎತ್ಕೊಂಡಿದ್ದೀರಾ. ಹೀಗಾಗಿ ಅವ್ನಿಗೆ ಹಕ್ಕಿರುತ್ತೆ. ಸೊ ನಿಮಗೆ ಅವನು ಕಾಪಿರೈಟ್ನ ಹೊಡಿತಾನೆ. ಅಥವಾ ಯೂಟ್ಯೂಬೇ ಇದು ಕಾಪಿರೈಟ್ ಅಂತ ಹೇಳಿ ನಿಮಗೆ ಕಾಪಿರೈಟ್ ಸ್ಟ್ರೈಕ್ನ ಹೊಡೆಯುತ್ತೆ. ಸೊ ಸ್ಟ್ರೈಕೇ ನಿಮ್ಗೆ ಅಷ್ಟು ಈಸಿಯಾಗಿ ಬರಲ್ಲ. ಅದ್ರ ಬಗ್ಗೆ ನೀವು ಬೇರೆ ವೀಡಿಯೋದಲ್ಲಿ ಅಥವಾ ಎಷ್ಟೋ ವೀಡಿಯೋಗಳಿದ್ದಾವೆ. ಕಾಪಿರೈಟ್ ಕ್ಲೈಮ್ ಅಂದ್ರೇನು, ಸ್ಟ್ರೈಕ್ ಅಂದ್ರೇನು, ರೀಯೂಸ್ಡ್ ಕಂಟೆಂಟ್ ಅಂದ್ರೇನು, ರಿಪಿಟೇಟಿವ್ ಕಂಟೆಂಟ್ ಅಂತ ಅಂದ್ರೇನು, ಇದ್ರ ಬಗ್ಗೆ ನಿಮಗೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳನ್ನೇ ಸಿಂಪಲ್ಲಾಗಿ ವೀಡಿಯೋನ ಮಾಡಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದ್ರ ಬಗ್ಗೆ ತಿಳ್ಕೊಡಿ. ಸೊ ಯೂಟ್ಯೂಬ್ ಜರ್ನಿ ತುಂಬಾ ಚೆನ್ನಾಗಿರುತ್ತೆ. ನೀವು ಯೂಟ್ಯೂಬರ್ ಆಗಬೇಕು, ಎಲ್ರಿಗೂ ನಾನು ಹೇಳ್ತಾ ಇಲ್ಲ ಎಲ್ಲ ಯೂಟ್ಯೂಬರ್ ಕಂಟೆಂಟ್ ಕ್ರಿಯೇಟರ್ ಆಗೋದಕ್ಕೆ ಅಷ್ಟು ಸುಲಭನೂ ಅಲ್ಲ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್. ಬಟ್ ಇದ್ರ ಬಗ್ಗೆ ಯಾಕೆ ಆಸಕ್ತಿ ಇದೆಯೋ, ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅವ್ರು ಮಾತ್ರ ಖಂಡಿತವಾಗ್ಲೂ ಆಗ್ಬೋದು. ಸ್ವಲ್ಪ ಎಫರ್ಟ್ ಹಾಕ್ಬೇಕಷ್ಟೇ. ಸೊ ಇವಾಗ ನಾನೇ ನೋಡ್ತಾ ಇಲ್ವಾ, ನಾನು ಯಾವುದೇ ಸ್ಕ್ರಿಪ್ಟ್ ಬರ್ದಿಲ್ಲ, ಏನಿಲ್ಲ, ಎತ್ತಲಿಲ್ಲ ನೋಡಿ. ಸೊ ಇವಾಗ ನನ್ನೇ ನೋಡಿ, ನಾನೇನು ಸ್ಕ್ರಿಪ್ಟ್ ಬರ್ದಿಲ್ಲ, ಏನಿಲ್ಲ, ಬರೀ ಕೈಯಲ್ಲಿ ಕೂತಿದ್ದೀನಿ, ಸುಮ್ಮನೆ ಕೂತ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ನೀವು ಕ್ಯಾಮ್ರಾ ಇದೆ ಅಂತಂತ ನಾನೇನೋ ಬಿಡ್ತಾ ಇಲ್ಲ ಅಥವಾ ಏನೋ ಭಯ ಇಲ್ಲ. ಸೊ ಯಾಕಂತಂದರೆ ಇದನ್ನು ಫಿಯರ್ ಲೆಸ್ ಅಂತ ಕರಿತೀವಿ. ಯಾಕಂತಂದರೆ ನಾನು ಅಷ್ಟು ವರ್ಷಗಳಿಂದ ಕಂಟೆಂಟ್ ಕ್ರಿಯೇಷನ್ನ ಮಾಡಿಕೊಂಡು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅದೇ ನನ್ನ ಬದಲಾಗಿ ಯಾವನಾದರೂ ಇಲ್ಲಿ ಬಂದು ಕೂತ್ಕೊಂಡು ಯೂಟ್ಯೂಬ್ ಬಂದರೆ ಆಗಿರುತ್ತೆ ಅಂತಂದರೆ, ಯೂಟ್ಯೂಬಲ್ಲಿ ಬಾ ಅಂತ ಕೂತ್ಕೊಳ್ಬೇಕಾಗುತ್ತೆ. ಆ್ಯಕ್ಚುಲಿ ರಿಯಾಲಿಟಿ ಇದು. ಎಷ್ಟೋ ಜನರು ನೋಡಿದ್ದೀನಿ, ತುಂಬ ಕಷ್ಟ, ಒಂದೊಂದು ಟೇಕ್ಕೊಂಡು ತುಂಬ ಕಷ್ಟ, ಈ ಥರ ಎಲ್ಲ ಮಾತಾಡೋಕ್ಕಾಗಲ್ಲ. ಸೊ ಎಕ್ಸ್ಪೀರಿಯನ್ಸ್, ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಕೇಳಿದ್ದೀರ ಅಲ್ವಾ. ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ. ನಾನು ಇಲ್ಲಿದ್ದವನು ಈ ಥರ ಮಾತಾಡ್ತಾ ಇದ್ದೀನಿ ಅಂತಂದರೆ, ಈ ಲೆವೆಲ್ ಬಂದು ರೀಚ್ ಆಗಿದ್ದೀನಿ ಅಂತಂದರೆ ನಾನು ಒಬ್ಬ ಕ್ರಿಯೇಟರ್ ಆಯ್ತಾನೆ. ಮೊದಲು ನಾನು ಬೆಬ್ಬೆ ಏನೂ ಗೊತ್ತಿಲ್ಲದೆ ಇದ್ದವನೇ. ನಾನು ಪ್ರಾಕ್ಟೀಸ್ ಮಾಡಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಈ ಥರ ಮಾತಾಡ್ತಾ ಇದ್ದೀನಿ. ನನ್ನ ಕೈಲಾಗುತ್ತೆ ಅಂತಂದರೆ ನಾನೊಬ್ಬ ಮನುಷ್ಯ ಅಂದಮೇಲೆ ನಿಮ್ಮ ಕೈಲಿ ಹೋಗುತ್ತೆ. ಇಂಟ್ರೆಸ್ಟ್ ಇರೋರಿಗೆ ಮಾತ್ರ ಹೇಳ್ತೀನಿ, ಎಲ್ಲರೂ ಇದನ್ನು ತಲೆಗೆ ಹಾಕೊಳ್ಬೇಡಿ. ಯಾಕಂದರೆ ಇದ್ರ ಬಗ್ಗೆ ಐಡಿಯಾನೇ ಇಲ್ದಿರೋರು, ಯೂಟ್ಯೂಬ್ ಅದ್ರ ಗೊತ್ತಿಲ್ಲದೆ ಇರೋರು, ನಾನು ಹೇಳಿದ್ದೀನಿ ಅಂತ ಯೂಟ್ಯೂಬಿಗೆ ಬಂತು ಅಂತಂದರೆ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ. ತುಂಬ ಕಷ್ಟ ಅಂತಂದರೆ ಇದರಲ್ಲಿ ಸ್ಟ್ರಗಲಿಂಗ್ಗಳನ್ನ ಅನುಭವಿಸ್ಬೇಕಾಗುತ್ತೆ. ಯಾಕಂತಂದರೆ ಅಷ್ಟು ನಾನು ಹೇಳ್ದಷ್ಟು ಏನು ಈಸಿ ಆಗಿಲ್ಲ, ಬಟ್ ನಾನು ಹೇಳ್ತಾ ಇರೋಷ್ಟೂ ಕಷ್ಟ ಇಲ್ಲ. ಒಂದು ಮೀಡಿಯಮಲ್ಲಿದೆ. ನೀವು ಕನ್ಸಿಸ್ಟೆನ್ಸಿನ ಫಾಲೋ ಮಾಡಿಕೊಂಡು, ನೀವು ಸಿಂಪಲ್ಲಾಗಿ ನಿಮ್ಮ ಸ್ಕಿಲ್ಸ್ಗಳ ಮೇಲೆ ಡೆವಲಪ್ನ ಮಾಡಿಕೊಂಡು, ನೀವು ಸಿಂಪಲ್ಲಾಗಿ ವೀಡಿಯೋನ ಮಾಡಿಕೊಂಡು, ತಮ್ನೇಲ್ ಬಗ್ಗೆ ಫೋಕಸ್ನ ಮಾಡಿಕೊಂಡು, ಟ್ರೆಂಡಿಂಗ್ ಟಾಪಿಕ್ಸ್ಗಳ ಮೇಲೆ ವೀಡಿಯೋನ ಮಾಡ್ತು ಅಂತಂದರೆ, ಅಥವಾ ಡೈಲಿ ವ್ಲಾಗ್ಗಳನ್ನ ಮಾಡ್ತು ಅಂತ ಅಂದರೆ ನಿಮಗೆ ಖಂಡಿತವಾಗ್ಲೂ ಯೂಟ್ಯೂಬೇ ರೀಚ್ ಮಾಡಿಕೊಡುತ್ತೆ. ಒಳ್ಳೆ ಅಮೌಂಟ್ನ ಮಾಡ್ಕೊಳ್ಬೋದು. ಸೊ ಇದಾಗಿತ್ತು ಯೂಟ್ಯೂಬ್ ಜರ್ನಿ. ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಕವರ್ ಆಗಿಲ್ಲ ಅಂತ ಅಂದರೆ ಕಮೆಂಟ್ ಮಾಡ್ಬೋದು ಗೈಸ್. ನೀವು ಯಾವಾಗಲೂ ನನ್ನ ಕಮೆಂಟ್ಗೆ ಪ್ರತಿ ಸಾರಿನೂ ರಿಪ್ಲೈ ಮಾಡ್ತೀನಿ. ಅದು 1,000 ಕಮೆಂಟ್ ಬಂದಿದ್ರು ಕೂಡ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ಯಾಕಂತಂದರೆ 1000 ಕಮೆಂಟು ಯಾಕೆ ಟೈಮಲ್ಲಿ ಬರಲ್ವಲ್ಲ, ಒಬ್ರು ಹಾಕಿದ್ಮೇಲೆ ತಾನು ಇನ್ನೊಬ್ರು ಬರೋದು. ಸೊ ನಾನು ಆಲ್ಮೋಸ್ಟ್ ಆನ್ಲೈನಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ನಾನು ನಿಮ್ಮ ಪ್ರತಿಯೊಬ್ಬರು ಕಮೆಂಟ್ಗೂ ರೆಸ್ಪಾನ್ಸ್ ಮಾಡ್ತೀನಿ. ಸೊ ನಿಮ್ಗೆ ಏನೇ ಡೌಟ್ ಇತ್ತು ಅಂತಂದ್ರೂ ಕೂಡ ಕಮೆಂಟಲ್ಲಿ ನೀವು
ಸೊ ನಿಮ್ಗೆ ಏನೇ ಡೌಟ್ ಇತ್ತು ಅಂತಂದ್ರೂ ಕೂಡ ಕಮೆಂಟಲ್ಲಿ ನೀವು ಮೆನ್ಷನ್ನ ಮಾಡ್ಬೋದು. ಅದಕ್ಕೆ ನಾನು ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತೀನಿ. ಯಾಕಂತಂದರೆ ನಾನು ಒಬ್ಬ ಕಂಟೆಂಟ್ ಕ್ರಿಯೇಟರೇ. ನಾನು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋದನ್ನ ಕಮೆಂಟ್ನ ರಿಪ್ಲೈ ಮಾಡಿ, ಬ್ರೋ ಅದ್ಯಾಕೆ ಬ್ರೋ, ಇದ್ಯಾಕೆ ಬ್ರೋ, ವೀಡಿಯೋ ಮಾಡೋದೇ ಬ್ರೋ, ಸ್ಟ್ರೈಕ್ ಅಂದ್ರೆ ಏನು ಬ್ರೋ, ಕಾಪಿರೈಟ್ ಕ್ಲೈಮ್ ಅಂದ್ರೆ ಏನು ಬ್ರೋ ಅಂತ ಎಷ್ಟೋ ಜನಕ್ಕೆ ರಿಪ್ಲೈ ಅಲ್ಲ ಮೆಸೇಜ್ನ ಮಾಡಿದ್ದೀನಿ. ಬಟ್ ಯಾರೂ ರಿಪ್ಲೈ ಮಾಡ್ತಾ ಇರಲಿಲ್ಲ. ಅದರ ಕಷ್ಟ ನನಗೆ ಗೊತ್ತು. ನಾನಂತೂ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ನಿಮ್ಗೇನು ಡೌಟ್ ಇದೆ ಅದ್ರ ಬಗ್ಗೆ ಇದರಲ್ಲಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಗೈಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮಾತ್ರ ಒಂದು ಲೈಕ್ನ ಮಾಡಿ ಗೈಸ್. ತುಂಬ ಲೆಂತ್ ಆಗಿದೆ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಟಾಪಿಕ್ನ ಕವರ್ ಮಾಡೋದ್ರಲ್ಲಿ ಲೆಂತ್ ಆಗಿದೆ ಅಷ್ಟೇ, ನಾನೇನು ಬೇಡದೇ ಇರೋ ಮಾತುಗಳನ್ನ ಹೇಳಿಲ್ಲ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.